ಕಾರ್ಯಕ್ರಮವನ್ನು ಅಧಿಕೃತವಾಗಿ ಪ್ರಾರಂಭಿಸೋಣ. ವೇದಿಕೆಯ ಮೇಲಿರುವಂಥ ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನು ಸ್ವಾಗತಿಸಬೇಕು ಅಂತೇಳಿ ಮಾನ್ಯ MD ಮರ್ಸ್ವಾಮಿಗೌಡರು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು, ಅವರನ್ನು ಕೋರ್ತೇನೆ. ಮಕ್ಕಳು ಮಾತನಾಡಬಾರ್ದು, ಮುಂದೆಗಡೆ ಸ್ಟೇಜ್ ಮುಂದೆಗಡೆ ಮಕ್ಕಳು ಮಾತನಾಡಬಾರ್ದು. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಬಂಧುಗಳಿಗೂ ಸಹ ಎಲ್ಲರಿಗೂ ಸಹ ನಮಸ್ಕರಿಸುತ್ತಾ ಶ್ರೀ 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 ಬಾಲಭೈರವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ, ಮಾಣಿಕ್ನಳ್ಳಿ ಗ್ರಾಮ, ಮೇಲ್ಕೋಟೆ ಹೋಬಳಿ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲಿ ಬಂದೂರು ಶ್ರೀ ಸಿದ್ಧಲಿಂಗೇಶ್ವರ ಡ್ರಾಮಾ ಸೀನರಿಯ ಭವ್ಯ ರಂಗಮಂಟಪದಲ್ಲಿ ದಿನಾಂಕ 27/3/2025 ಗುರುವಾರ ಈ ದಿನ ನಮ್ಮ ಊರಿಗೆ ಒಂದು ಸುದಿನ. ಮಾಣಿಕ್ನಳ್ಳಿ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು. ಈ ಒಂದು ಭವ್ಯ ರಂಗಮಂಟಪದಲ್ಲಿ ಎರಡನೇ ಬಾರಿಗೆ, ಮೊದಲನೇ ಬಾರಿಗೆ ಆ ತಾಯಿ ಲಕ್ಷ್ಮೀದೇವಿ ಸಮಾರಂಭದಲ್ಲಿ ಪದಾರ್ಪಣೆಯನ್ನು ಮಾಡಿ, ಎರಡನೇ ಬಾರಿಗೆ ಈ ಒಂದು ಪ್ರೇಕ್ಷಕರ ಒಂದು ನಾಟಕದಲ್ಲಿ ಎರಡನೇ ಬಾರಿಗೆ ನಮ್ಮ ಊರಿಗೆ ಪಾದಾರ್ಪಣೆ ಮಾಡಿರೋದು ನಮ್ಮೆಲ್ಲರಿಗೂ ಸಹ ನಮ್ಮ ಊರಿನ ಒಂದು ವೈಭವ, ಒಂದು ಸುದಿನ ಅಂತ ಹೇಳ್ತೀವಿ. ಮೊದಲನೇದಾಗಿ ಎಲ್ಲರೂ ಇವರು ನಮ್ಮ ಪಾಂಡವಪುರ ತಾಲೂಕಿನ ಸುಪುತ್ರರು, ಮಂಡ್ಯ ಜಿಲ್ಲೆಯವರು, ಕರ್ನಾಟಕ ರಾಜ್ಯದವರು, ಜೊತೆಗೆ ನಮ್ಮ ಭಾರತ, ಆ ತಾಯಿ ಮಾತೆ ಭಾರತ ದೇಶದಲ್ಲಿ ಹುಟ್ಟಿದಂಥ ಒಬ್ಬರು ಸುಪುತ್ರರು ಅಲ್ಲದೆ ಇಡೀ ಪ್ರಪಂಚದಾದ್ಯಂತ ಸುಮಾರು 78 ದೇಶಗಳಿಗೆ ಪ್ರವಾಸ ಮಾಡಿ, ಅವರು ಸುಮ್ಮನೆ ಏನು ಚಲನಚಿತ್ರ ನಟರಲ್ಲಿ ಒಬ್ಬರು ಕಾಮಿಡಿಯಾಗಿ ಮಾಡ್ತಾರಲ್ಲ ಅಂಥ ಒಂದಲ್ಲ, ಅವರು ಮಾಡುವಂಥ ಕಾಮಿಡಿ ಒಂದು ಹಾಸ್ಯ ನಟರು ಅಂತ ಹೇಳ್ತಾರೆ. ಅದರಲ್ಲಿ ಅವರು ನಮ್ಮ ಎಲ್ಲ ಬಂಧುಗಳಿಗೂ ಸಹ ಅರ್ಥಪೂರ್ಣವಾಗಿ ಸಾಹಿತಿಗಳಾಗಿ ಎಲ್ಲ ರಂಗದಲ್ಲೂ ಸಹ ಅವರು ನಮಗೆ ತುಂಬ ಅರ್ಥಗರ್ಭಿತವಾಗಿ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಾದ್ಯಂತ ಸುಮಾರು 78 ದೇಶಗಳಿಗೆ ಪ್ರಯಾಣವನ್ನು ಮಾಡಿ ಅಲ್ಲಿ ಎಲ್ಲರ ಮನವನ್ನು ಗೆದ್ದು ಸಾಹಿತಿಗಳಾಗಿ ಪ್ರೇಕ್ಷಕರಾಗಿರ್ತಾರೆ. ಅಂಥ ಮಹಾನ್ ಒಬ್ಬರು ವ್ಯಕ್ತಿ ನಮ್ಮ ಊರಿಗೆ ಬಂದವರು ಅಂದರೆ ನಮಗೆ ನಿಜವಾಗ್ಲೂ ಸಹ ಅದರಲ್ಲೂ ಸಹ ಈಗ ತಾನೇ ನಮ್ಮ ಜಯರಾಮರು ಹೇಳಿದ್ರು, 24 ವರ್ಷಗಳಾಗಿತ್ತು ನಮ್ಮ ಈ ಒಂದು ಊರಿನ ಮಧ್ಯದಲ್ಲಿ ಈ ಒಂದು ನಾಟಕವನ್ನು ಪ್ರಾರಂಭಿಸಬೇಕಾದ್ರೆ. ಈ ದಿನ ಅವರ ಪಾದಾರ್ಪಣೆಯೊಂದಿಗೆ ಅದಕ್ಕೆ ಮೊದಲ ಕಾರಣರಾಗಿ ಮತ್ತೋರ್ವರು ನಮ್ಮ ಊರಿನ ಸುಪುತ್ರರು, ನಿವೃತ್ತ JDLR MS ಮರ್ಸ್ವಾಮಿಗೌಡರು ಅಂಥ ಮಹಾನ್ ವ್ಯಕ್ತಿಯನ್ನು ನಮ್ಮ ಊರಿಗೆ ಕರ್ಕೊಂಡು ಬಂದಿದ್ದಾರೆ. ಇವತ್ತೆಲ್ಲರಿಗೂ ಸಹ ಒಂದು ಸಂತೋಷದ ವಿಚಾರ ಅಂದರೆ ನಮ್ಮ ಪಾಂಡವಪುರ ತಾಲೂಕಿನ ಕನಗನಮುರಡಿಯ ಪ್ರೊಫೆಸರ್ ಕೃಷ್ಣೇಗೌಡರವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಊರಿನ ಪರವಾಗಿ ಮತ್ತು ನಿಮ್ಮೆಲ್ಲರ ಚಪ್ಪಾಳೆಯ ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಮತ್ತೋರ್ವರು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತು, ನಮ್ಮ ಊರಿನಲ್ಲಿ ಎಲ್ಲ ಯಜಮಾನರುಗಳು, ಮುಖಂಡರುಗಳು ಸೇರಿ ಸಾಮೂಹಿಕವಾಗಿ ಭೇದ ಭಾವವಿಲ್ಲದೆ ನಮ್ಮ ಊರಿನ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಯಾವುದೇ ಒಂದು ವಿಚಾರಗಳಾಗಿರ್ಬೋದು ಚೆನ್ನಾಗಿ ಹೋಗಬೇಕು ಅಂತ ಕೇಳಿಕೊಂಡು ಒಟ್ಟಾಗಿ ನಿಂತ್ಕೊಂಡು, ಇಲ್ಲಿ ರಾಜಕೀಯವನ್ನು ಬೆರೆಸೋದು ಬೇಡ, ನಮ್ಮ ಊರಿನ ಒಂದು ಅಭಿವೃದ್ಧಿಗೆ ಆಗಬೇಕು ಅಂತ ಮಾತನಾಡಿಕೊಂಡು, ಅದೇ ರೀತಿಯಲ್ಲಿ ಈಗ ತಾನೇ ನಮ್ಮ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಕ್ಷೇತ್ರದ
ಮತ್ತು ಎಲ್ಲರಿಗೂ ಗೊತ್ತು ಚಿರಪರಿಚಿತರು ದಿವಂಗತ ಪುಟ್ಟಣ್ಣನವರ ಮಗ ಶ್ರೀಯುತ ದರ್ಶನ್ ಪುಟ್ಟಣ್ಣನವರು ಸಹ ಈಗ ಆಗಮಿಸಬೇಕಾಯಿತು. ಅನಿವಾರ್ಯ ಕಾರಣ ಆಗಮಿಸಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರು ನಿಜವಾಗ್ಲೂ ಸಹ ಅವರು ಸುಪುತ್ರರು. ಮತ್ತು ಈಗ ನಮ್ಮ ಪಾಂಡುಪುರ ತಾಲೂಕಿನಾದರೂ ವಿಧಾನಸೌಧದಲ್ಲೇ ಸಹ ಅವರು ಅತಿ ಚಿಕ್ಕ ವಯಸ್ಸಿನ ಒಬ್ಬರು MLA ಅವರು ಬರುವಂಥ ನಿರೀಕ್ಷೆಯಲ್ಲಿದ್ದಾರೆ. ಅವ್ರಿಗೂ ಸಹ ಈ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಊರಿನ ಈ ಒಂದು ಪ್ರೇಕ್ಷಕರ ನಾಟಕದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಂಡಾಗ ಅವರೂ ಸಹ ಇಲ್ಲಿ ಒಪ್ಕೊಂಡಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಮತ್ತು ಮತ್ತೋರ್ವರು ಸತತವಾಗಿ 3 ಬಾರಿ ಗೆದ್ದು ಅಭಿವೃದ್ಧಿ ಅಧಿಕಾರರಾಗಿ, ಜನಪ್ರಿಯ ಶಾಸಕರಾಗಿ, ಮಾಜಿ ಸಚಿವರಾಗಿ ಅವರು ಫೋನ್ ಕರೆಯ ಮುಖಾಂತರ ನಮ್ಮೆಲ್ಲ ನಾಟಕ ಪ್ರೇಕ್ಷಕರಿಗೆ ನಾಟಕ ಪಾತ್ರಧಾರಿಗಳು ಎಲ್ಲರಿಗೂ ಸಹ ಶುಭವನ್ನು ಕೋರಿದಂಥ ನಮ್ಮ ಪಾಂಡುಪುರ ತಾಲೂಕಿನ ಮೇಲುಕೋಟೆ ಕ್ಷೇತ್ರದ ಮಾಜಿ ಸಚಿವರು ಆಗಿರ್ತಕ್ಕಂಥ ಶ್ರೀಯುತ ಮಾನ್ಯ ಶ್ರೀ ಪುಟ್ಟರಾಜು CS ಪುಟ್ಟರಾಜರವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ, ಅವರ ಅನುಪಸ್ಥಿತಿಯಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ಮತ್ತೋರವರು ಜಿಲ್ಲಾ ಪಂಚಾಯತ್ ಸದಸ್ಯರು ಸಿ ಅಶೋಕ್ರವರು ಈಗ ತಾನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುವ ಸಂದರ್ಭ ಇದೆ, ಅವರು ಸಹ ಬರ್ತಾ ಇದ್ದಾರೆ. ಮತ್ತು ಈ ವೇದಿಕೆಯಲ್ಲಿ ಸುಮಾರು ನಮ್ಮ ಮಾಣಿಕ್ನಳ್ಳಿ ಗ್ರಾಮದ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪರವಾಗಿ ನಿಂತು ಎಲ್ಲ ಯಜಮಾನರುಗಳು ಮುಖಂಡರುಗಳು ಊರಿನ ಪರವಾಗಿ ನಿಂತು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದರಲ್ಲಿ ಮೊದಲಿಗರು ಅನ್ನಿಸ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರ ನಿವೃತ್ತ ಜಂಟಿ ನಿರ್ದೇಶಕರು JDLR MS ಮರಸ್ವಾಮಿಗೌಡರವರು ಅವರು ನಮ್ಮ ಮಾಣಿಕ್ನಳ್ಳಿಗೆ ಅಲ್ಲದೆ ಸುತ್ತಮುತ್ತ ಎಲ್ಲ ಗ್ರಾಮಗಳಿಗೂ ಮತ್ತು ನಮ್ಮ ಮಹಾನ್ ವ್ಯಕ್ತಿಗಳಾದಂಥ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಅವರನ್ನು ಅಂಥವರ ಮಹಾನ್ ವ್ಯಕ್ತಿಗಳನ್ನು ನಮ್ಮ ಈ ಒಂದು ಕೆಲವು ಹಳ್ಳಿಗಳಿಗೆ ಬಂದು ನಾವು ಕೆಲವು ವಿಚಾರಗಳನ್ನು ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡು ಅವ್ರ ಎಲ್ಲ ಕೆಲಸಗಳಿಗೂ ಸಹ ಸಹಕಾರಿಯಾಗಿರ್ತಕ್ಕಂಥ ಶ್ರೀಯುತ MS ಮರಸ್ವಾಮಿಗೌಡರು JDLR ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ ಮತ್ತೋರ್ವರು ನಮ್ಮ ಗ್ರಾಮ ಪಂಚಾಯಿತಿ ಮಾಣಿಕ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಯುತ ರವಿಯವರು ಸಹ ಉಪಸ್ಥಿತರಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಇನ್ನು ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಬೆಳ್ಳಾಳೆ ಗ್ರಾಮದ ತಿಬ್ಬೇಗೌಡರು ಸಹ ಇಲ್ಲಿ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ ನಮ್ಮ KB ಪುಟ್ಟೇಗೌಡರು ಮುಖಂಡರು ನಮ್ಮ ಮಾಣಿಕ್ನಳ್ಳಿ ಗ್ರಾಮ, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಮತ್ತು ಆ ಕಡೆ ಶಂಕರ್ ಅವರು ಗೌಡ್ಗೆರೆ ಜಲ್ಬೋರೇಗೌಡರು ಸಂತಮ್ಮ ಜಲ್ಬೋರೇಗೌಡರು ಅವರು ಸಹ ಉಪಸ್ಥಿತಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಇನ್ನು ಮತ್ತೆ ನಮ್ಮ ಊರಿನ ಎಲ್ಲ ಕೀ ಪಾಯಿಂಟ್ ಅಂತ ಹೇಳ್ತಾ ಇರ್ತೀವಿ 3 ಜನ ಯಜಮಾನರುಗಳಾಗಿರ್ತಕ್ಕಂಥ ಶ್ರೀಯುತ ಯಜಮಾನ್ ಸಿಂಗ್ರಿಗೌಡರು ಅವರು ಸಹ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆ ಯಜಮಾನ್ ಚಂದ್ರಶೇಖರ್ ಅವರು ಸಹ ಮತ್ತು ಹಳೇಬೀಡು ಕೊಳ್ಳೇಗೌಡರು ಸಹ ಉಪಸ್ಥಿತಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಿದ್ದೇನೆ. ಮತ್ತು ಅವರು ಸಹ 3 ಬಾರಿ ಗೆದ್ದು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಆಗಿರ್ತಕ್ಕಂಥ ಶ್ರೀಯುತ ಕರಿಗೌಡರು ಸಹ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಮತ್ತು 2ನೇ ಪಂಕ್ತಿಯಲ್ಲಿರ್ತಕ್ಕಂಥ ನಮ್ಮ ಚಿಟ್ಟಳ್ಳಿ ಗ್ರಾಮದ ಕುಮಾರಣ್ಣವರು ಹಾಗೆ PLD ಬ್ಯಾಂಕಲ್ಲಿ ಗೆದ್ದಿರ್ತಕ್ಕಂಥ ನಿರ್ದೇಶಕರು ಈಗಾಗಲೇ ನಾಳೆ ಎಣಿಕೆರಿಗೆ ಆಗಲೇ ನಿರ್ದೇಶಕರು ಅಂತ ಹೇಳೇ ಬಿಟ್ಟಿದ್ದೀನಿ. ಆಗಲೇ ಮಾಜಿ ಅಧ್ಯಕ್ಷರು ನಾಗಶೆಟ್ಟಿಯರವರು, ಸ್ವಾಮಿಗೌಡರವರು ಮತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ MN ಕೆಂಪೇಗೌಡರವರು ಹಾಗೂ ಸಿಂಗರಿಗೌಡ ಕೊಪ್ಪಲು ಗ್ರಾಮದ ಪುಟ್ಟಸ್ವಾಮಿಗೌಡರು, ಹಾಗೆ ನಮ್ಮ ಮಾಣಿಕ್ನಳ್ಳಿ ಗ್ರಾಮದ ಭೀಮನಳ್ಳಿ ಕೆಂಪೇಗೌಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ದ್ಯಾವಶೆಟ್ಟಿಯರವರು, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಾಲ ಆಗ್ತಾರೋ ಸ್ವಲ್ಪ ಮುಖ ಕಾಣೆ. ಹಾಗೆ 3ನೇ ಪಂಕ್ತಿಯಲ್ಲಿರ್ತಕ್ಕಂಥ ನಮ್ಮ ಸಿಲಿಗುಣ್ಣ ಚೆನ್ನೇಗೌಡರವರು, ಹಾಗೆ ನಮ್ಮ ಬೆಳ್ಳಾಳೆ ಕುಮಾರಣ್ಣವರು, ಹಾಗೆ ಮತ್ತು ನಮ್ಮ ಸಪ್ತಪದಿ ಚೌಟ್ರಿ ಮಾಲೀಕರಾಗಿರ್ತಕ್ಕಂಥ ನಮ್ಮ ಸಿಂಗರಿಗೌಡಕೊಪ್ಪಲ ಗ್ರಾಮದ ಮಂಜಣ್ಣವರು, ಹಾಗೆ ಮತ್ತು ಬೆಳ್ಳಾಳೆ ಶಿವಕುಮಾರ್ ಅವರು, ಹಾಗೆ ನಮ್ಮ ಇನ್ನು ಮುಖಂಡರಾಗಿರ್ತಕ್ಕಂಥ ನಮ್ಮ ಶೆಟ್ಟಳ್ಳಿ ಗ್ರಾಮದ ಪಟೇಲ್ ಗೋವಿಂದೇಗೌಡರು, ಯಜಮಾನ್ ರಾಮೇಗೌಡರು, ತೋಪೇಗೊಂಡ ಕೊಪ್ಪಲು,
ಮತ್ತು ಗಾಡಿಯಪ್ಪರ ಪಾಪಣ್ಣವರು, ಉಪಾಧ್ಯಕ್ಷರು ಹಾಲಿನ ಡೈರಿ ಮಾಜಿ ಉಪಾಧ್ಯಕ್ಷರಾದಂಥ ಮೋಟಪ್ಪರ ರಾಜವರವರು, ನಾರಾಯಣರವರು, ಹಾಗೆ ಚನ್ನಬೋರಣ್ಣನವರು, ಹಾಗೆ ಸಿಂಗ್ರಿಗೌಡರು, ಗೌಡ್ನಕರಿಗೌಡರ ಸಿಂಗ್ರಿಗೌಡರವರು, ಸುಂಕಾತಣ್ಣವರು ಯಾರಪ್ಪ ಸುಂಕಾತಣ್ಣವರು ಗ್ರಾಮಸ್ಥರು, ಹಾಗೆ ನಮ್ಮ ಗೌಡ್ಗೆರೆ ಗ್ರಾಮದ 5ನೇ ಪಂಕ್ತಿಯಲ್ಲಿರ್ತಕ್ಕಂಥ ಯಜಮಾನ ವೆಂಕಟೇಶ್ವರವರು, ಮತ್ತು ನಮ್ಮ ರಾಜು ಕುಮಾರರವರು, ಗಿಡ್ಡಿ ಕೆಂಪಣ್ಣರ ಕುಮಾರರವರು, ಕೆಂಪೇಗೌಡರವರು, ವೆಂಕಟೇಶ್ವರವರು, ಮಹೇಶ್ರವರು, ಹಾಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತಕ್ಕಂಥ ಇವ್ರ ಹೆಸರೇನು ರಾಜುರವರು, ಹಾಗೆ ಜವರಯ್ಯನವರು, ಹಾಗೆ ಕರಿಯಯ್ಯನವರು, ಹಾಗೆ ಬೋರೇಗೌಡರವರು, ಬೆಳ್ಳಾಳೆ ನಾಗರಾಜರವರು, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ ಈ ಒಂದು ಪತ್ರಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಬರಬೇಕಾಯಿತು, ಅನಿವಾರ್ಯ ಕಾರ್ಯಗಳಿಂದ ಬಂದಿಲ್ಲ. ನಮ್ಮ ಊರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜೊತೆಗೂಡಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಶ್ರೀಯುತ ಅರವಿಂದ್ ರಾಘವನವರು ಮತ್ತು ಶಂಕರ್ ಅವರು, ಇವರು ಸಾಕಷ್ಟು ಕೆಲಸಗಳಿಗೆ ಪೂರಕವಾಗಿ ಸಹಕರಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು, ಶಂಕರ್ ಮತ್ತು ಅರವಿಂದ್ ರಾಘವನವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ ಶಿವಕುಮಾರ್ ಅವರು ಮನ್ಮೂಲ ನಿರ್ದೇಶಕರು, ಹಾಗೆ ಕೆ ಪುಟ್ಟೇಗೌಡರು ಖ್ಯಾತ ವಕೀಲರು ಹಾಗೂ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ ಜ್ಯೋತಿ ಬೆಳಗಿಸುವ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಎಚ್ ಮಂಜುನಾಥ್ರವರು ಆಗಮಿಸಬೇಕಾಯಿತು, ಕೆಲವೇ ಕ್ಷಣಗಳಲ್ಲಿ ಆಗಮಿಸುವ ನಿರೀಕ್ಷೆಯಲ್ಲಿ ಇದ್ದಾರೆ. ಎಚ್ ಮಂಜುನಾಥ್ರವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ ಡಾಕ್ಟರ್ NS ಇಂದ್ರೇಶ್ರವರು ಅಧ್ಯಕ್ಷರು BJP ಜಿಲ್ಲಾ ಘಟಕ, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ MK ಬೋರೇಗೌಡರು ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯಿತಿ ಮಾಣಿಕ್ನಳ್ಳಿ ಪಾಂಡು ಪ್ರವಾಸ, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೂ ಮನ್ಮೂಲ್ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಜಿ ರವಿಕುಮಾರ್ ಅವರು ಗೌಡಿಗೆರೆ, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಡಾಕ್ಟರ್ ಕುಮಾರ್ MN ಮುಖ್ಯಸ್ಥರು ರಸಾಯನಶಾಸ್ತ್ರ ವಿಭಾಗ ಯುವರಾಜ ಕಾಲೇಜು ಮೈಸೂರು ಮಾಣಿಕ್ನಳ್ಳಿಯವರು, ಅವ್ರಿಗೂ ಸಹ, ಮತ್ತು C ಅಶೋಕ್ ಭೂಮಾಪಕರು ಮಾಣಿಕ್ನಳ್ಳಿ ಕೋಡಳ್ಳಿ ಹೊಸೂರು ವಾಸ, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ಪತ್ರಿಕೆಯಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ಸಹ ನಾನು ಸ್ವಾಗತವನ್ನು ನೀಡಿ, ಹಾಗೆ ವಾದ್ಯ ವೃಂದದವರು, ಪ್ರೇಕ್ಷಕರು ಎಲ್ಲರಿಗೂ ಸಹ ಸ್ವಾಗತವನ್ನು ನೀಡಿ, ಮತ್ತು ಈ ಒಂದು ನಾಟಕದ ಅಂಗವಾಗಿ ನಾವು ಆಗಮಿಸಿರ್ತಕ್ಕಂಥ ಒಂದು ಸುದೀನ ಅಂತ ಹೇಳಿದ್ದೀನಿ. ಅವರ ಒಂದು ಮಾತುಗಳನ್ನು ನಾವೆಲ್ಲ ಕೇಳಿದ್ರೆ ನಾಟಕಕ್ಕಿಂತ ಹೆಚ್ಚಾಗಿ ನಾವು ಕೇಳೋಕ್ಕೆ ಒಂದು ಸುದೀನ ಅಂತ ಹೇಳಿದ್ದೀನಿ. ಈಗ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಂಜಣ್ಣನವರು ಹಾಗೂ ಯುವಕರು ಅಶೋಕಣ್ಣವರು ಆಗಮಿಸಿದ್ದಾರೆ. ಯುವಕರು, ಯುವ ನಾಯಕರು ಆಗಿರ್ತಕ್ಕಂಥ ಅಶೋಕ್ರವರು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ನಾಟಕ ಮಂಡಳಿಯ ಪರವಾಗಿ, ನಮ್ಮ ಊರಿನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ದೀಪ ಕೆಳಗಡೆ ಇಟ್ಬಿಡ್ಬೇಕಾಯ್ತು, ದೀಪ ಕೆಳಗಡೆ ಇಟ್ಬಿಡಪ್ಪ ಹಂಗೆ ಒಂಚೂರು. ಹಾಗೆ ಮತ್ತೂರವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಾಯಕರು, ನಮ್ಮ ಮೇಲ್ಕೋಟೆ ಹೋಬಳಿಯ ಒಬ್ಬ ಹರಿಕಾರರು ಅಂದ್ರೆ ತಪ್ಪಾಗಲಾರ್ದು, ಮಂಜಣ್ಣ ಅಮೃತಿ ಗ್ರಾಮದವರು, ನಮ್ಮೆಲ್ಲರಿಗೂ ಸಹ ಚಿರಪರಿಚಿತರಾಗಿರ್ತಕ್ಕಂಥ ಮಂಜುನಾಥ್ರವರು, ಮಂಜುನಾಥ್ರವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಮಂಜಣ್ಣ ಮಾಡ್ರಪ್ಪ ಅಲ್ಲಿ. ಎಲ್ಲರೂ ಬನ್ನಿ, ಈಗ ದೀಪ ಎತ್ತಿಟ್ಬಿಡ್ರಪ್ಪ ಅಲ್ಲಿ
ಕೆಳಗಡೆ ಎತ್ತಿಟ್ಬಿಡಿ ಅದು. ಈಗ ಉದ್ಘಾಟನೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ. ಕೊನೆಯದಾಗಿ ಎಲ್ಲ ನಮ್ಮ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇಲ್ಲಿ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ನೀಡಿ ಮತ್ತು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಅನುವಾಗ್ತದೆ ಅಂತ ಹೇಳಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂಥ ಮರ್ಸ್ವಾಮಿಗೌಡರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದೀಗ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ದೀಪ ಎಲ್ಲಿ ಗೌಡ್ರಿಗೆ ಆತ್ಮೀಯ ಸ್ವಾಗತ. ದೀಪ ಬೆಳಗೋದ್ರ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ಖ್ಯಾತ ವಾಗ್ಮಿಗಳಾದಂಥ ಪ್ರೊಫೆಸರ್ ಕೃಷ್ಣೇಗೌಡರವ್ರನ್ನ ಹಾಗೂ ವೇದಿಕೆಯ ಮೇಲಿನ ಗಣ್ಯರನ್ನು ಕೋರ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ನಮ್ಮ ಮಾಣಿಕ್ಯನಹಳ್ಳಿ ಗ್ರಾಮದಲ್ಲಿ ಸುಮಾರು 50 ವರ್ಷಗಳ ಹಿಂದೆ ನಾನಾಗ ಪ್ರೈಮರಿ ಸ್ಕೂಲ್ ಹೋಗ್ತಾ ಇದ್ದೆ. ರಾಜಸೂಯಾಗ ನಾಟಕವನ್ನು 50 ವರ್ಷದಿಂದ ಕಲ್ತಿದ್ರು. ಆವಾಗ ಕಾಡಿಪುಟ್ಟಬ್ಬರು ಯೋಗಪ್ಪನವರು ಕೃಷ್ಣ ಪಾತ್ರ ಮಾಡಿದರು, ನಮ್ಮ ತಂದೆ ನಾರದು ಪಾತ್ರ ಮಾಡಿದರು. ಬಹುಶಃ ಸೌಂಡ್ ಇಲ್ಲ ಬಹುಶಃ ಅಲ್ಲಿಂದ ರಾಜಸೂಯಾಗ ನಾಟಕವನ್ನು ಬಹುಶಃ ನಮ್ಮ ಊರಿನಲ್ಲಿ ಗ್ರಾಮದಲ್ಲಿ ಮಾಡಿರೋದು ನನಗೆ ನೆನಪಿಲ್ಲ. ಇವತ್ತು ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಸನ್ಮಾನ್ಯ ಕೃಷ್ಣೇಗೌಡರು ಬಂದಿದ್ದಾರೆ, ಅವ್ರ ಬಗ್ಗೆ ಒಂದು 2-3 ನಿಮಿಷ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಮಕ್ಕಳೇ, ಇಲ್ಲಿ ನೀವೆಲ್ಲ ಕುಳಿತಿದ್ದೀರಿ. ನಾವಿಲ್ಲೊಂದು 15-20 ವರ್ಷಕ್ಕೆ ಸತ್ತೋಗಿರ್ತೀವಿ, ನಾವು ಯಾರೂ ಇರೋದಿಲ್ಲ. ಅವತ್ತು ನಿಮ್ಗೆ ಅನಿಸುತ್ತೆ ನಾವು ಭಾಳ ಧನ್ಯವಂತರು. ನಾವು ಚಿಕ್ಕವರಾಗಿದ್ದಾಗ ಸನ್ಮಾನ್ಯ ಕೃಷ್ಣೇಗೌಡರ ಫೇಸ್ ಟು ಫೇಸ್ ನಮ್ಮ ಹತ್ತಿರದಲ್ಲೇ ನೋಡಿದ್ದು ಅಂತಕ್ಕಂಥದ್ದ ಒಂದು ಹೆಮ್ಮೆ, ಒಂದು ಸಂತೋಷ ನಿಮಗೆ ನೆಕ್ಸ್ಟ್ ಆಗುತ್ತೆ ಇನ್ನೊಂದು 15 ದಿವಸ ಬಿಟ್ಟು ಮಕ್ಕಳುಗಳಿಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕೃಷ್ಣೇಗೌಡರಿಗೆ ಇನ್ನು ಮುಂದಿನ 6 ತಿಂಗಳವರೆಗೆ ಎಲ್ಲ ಬುಕ್ ಆಗಿಬಿಟ್ಟಿದೆ, ಅವರೆಲ್ಲ ಸಿಗಲ್ಲ ಕಾರ್ಯಕ್ರಮಕ್ಕೆ. ಫಾರಿನ್ಗಳು ಎಲ್ಲ ಫಿಕ್ಸ್ ಆಗಿದೆ. ಇನ್ನು ಕೆಲವರು ಇನ್ನು 1 ವರ್ಷದವರೆಗೂ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಮಧ್ಯ ಡೇಟ್ ಇಲ್ಲ ಅವ್ರಿಗೆ. ಅವರು ಇಂಥ ಒಂದು ಒತ್ತಡದ ನಡುವೆ ಇವತ್ತು ಕೆಲವು ಕಾರ್ಯಕ್ರಮಗಳನ್ನು ರದ್ದು ಮಾಡಿ ನಮ್ಮ ಊರಿಗೆ ಬಂದಿದ್ದಾರೆ. ನಿಮ್ಗೆ ಸತ್ಯ ಹೇಳ್ತಾ ಇದ್ದೀನಿ, ಕೃಷ್ಣೇಗೌಡರು ಭಾಷಣ ಬರ್ತಾರೆ ಅಂದರೆ ಇದೊಂದು ಚೀಫ್ ಮಿನಿಸ್ಟರ್ ಕೂಡ ಕಾಯ್ಕೊಂಡಿರ್ತಾರೆ. ವೇದಿಕೆ ಮೇಲೆ ಅವರಿಗೆ ಅಷ್ಟೊಂದು ಗೌರವವನ್ನು ಕೊಡ್ತಾರೆ. ಅವರು ರಿಟೈರ್ ಆದ ದಿವಸ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನಂತರ ಅನೇಕ ವ್ಯಕ್ತಿಗಳು ಅವ್ರ ಮನೆಗೆ ಹೋಗಿ ವಿಶ್ ಮಾಡಿದ್ದಾರೆ. ಬಸಂತ್ ಕುಮಾರ್ ಪಾಟೀಲ್ ಅಂತಕ್ಕಂಥವ್ರು ಸುಮಾರು 1,000 ಕೋಟಿ ಆಸ್ತಿ ಇಟ್ಟಿರುವಂಥವ್ರು, ಅವ್ರ ತಾಯಿನ ಚಿನ್ನದಲ್ಲಿ ತೂಕ ಮಾಡಿ 61 kgಗೆ ದಾನ ಮಾಡಿದ್ದಾರೆ. ಅವರು ಇವ್ರ ಮನೆಗೆ ಬರಬೇಕಾದ್ರೆ 2-3 ತಿಂಗಳು ಇವ್ರು ಇಂಟರ್ವ್ಯೂ ತಗೊಂಡು ಬರ್ತಾರೆ. ಬರುವಾಗ ಏನಂತ ಹೇಳಿದ್ರೆ ಒಂದು ಚಾಪೆ ಹಾಸ್ಕೊಂಡು ಇವ್ರ ಮನೇಲಿ ಒಂದು 2-3 ಗಂಟೆ ಕುಂತ್ಕೊಂಡು ಇವ್ರ ಹತ್ರ ಚರ್ಚೆ ಮಾಡ್ತಿದ್ದಾರೆ. ಇಂಥ 100 ಜನ ಬರ್ತಾರೆ. ಬಹುಶಃ ಇಂಥ ವ್ಯಕ್ತಿ ನಮ್ಮೂರಿಗೆ ಬಂದಿದ್ದಾರಲ್ಲ, ಇದೊಂದು ಆಗಲೇ ಮರ್ಸ್ವಾಮಿಗೌಡರು ಹೇಳ್ದಂಗೆ ನಮ್ಮೂರಿನ ಇತಿಹಾಸದ ಈ ದಿನ ಒಂದು ಮೈಲಿಗಲ್ಲು ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಮಕ್ಕಳುಗಳಿಗೆ, ಹೆಂಗಸರಿಗೆ, ಅದ್ರ ಹೆಣ್ಣು ಮಕ್ಕಳುಗಳಿಗೆ ಕೃಷ್ಣೇಗೌಡರು ಗೊತ್ತಿರೋರೇ ಇಲ್ಲ. ಪ್ರತಿ ವಾರ 1 ಸಲ 2 ಸಲ ಅವರು ಇದರಲ್ಲಿ ಟಿವಿನಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಮತ್ತೆ ಕೆಲವು ಕಾರ್ಯಕ್ರಮಗಳಲ್ಲಿ 3 ಲಕ್ಷ 4 ಲಕ್ಷನ ಅಡ್ರೆಸ್ ಮಾಡಿ ಅವರು ಮಾತಾಡಿದ್ದಾರೆ.
ಫಿನ್ಡ್ರಾಪ್ ಸೈಲೆನ್ಸ್ ಅಂತಂತ ಕಾರ್ಯಕ್ರಮಗಳು ಮಾಡಿದ್ದಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ವೀರಶೈವ ಮಠಗಳಲ್ಲಿ ಎಲ್ಲ ಸಂಸ್ಥಾನಗಳ ಮಠಾಧೀಶರು ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಕೃಷ್ಣೇಗೌಡರಲ್ಲೇ ಮಾಡಲ್ಲ. ಬಹುಶಃ ನಾನು ಇನ್ನೂ ಹಲವಾರು ವಿಚಾರಗಳನ್ನ ಹೇಳ್ಬೋದು, ಈಗ ಸಮಯದ ಮಿತಿ ಇರೋದು ನಾನು ಹೇಳಕ್ಕಾಗಲ್ಲ. ಮತ್ತೆ ಅವರು ಬರಬೇಕಾದ್ರೆ ಒಂದು ಕಾರಣ, ನನ್ನ ತಾಲೂಕಿನ ಒಂದು ಗ್ರಾಮ ಅನ್ನೋದು. ಎರಡನೇದಾಗಿ ರಂಗಭೂಮಿ ಕಲೆಯಲ್ಲಿ ಅವ್ರಿಗೆ ವಿಶೇಷವಾದಂಥ ಆಸಕ್ತಿ. ಅವರು ಸುಮಾರು ನಾಟಕಗಳನ್ನ ಮಾಡಿದ್ದಾರೆ, ಹಲವಾರು ರಾಗಗಳು. ಈ ನಾಟಕದಲ್ಲಿ ಸುಮಾರು ಸಾವಿರಾರು ರಾಗಗಳು ಬರ್ತವೆ, ಒಂದೊಂದು ಹಾಡಿಗೂ ಒಂದೊಂದು ರಾಗ ಇದೆ. ಆ ರಾಗಗಳಲ್ಲೆಲ್ಲನೂ ವಿವರಿಸಿ ಹೇಳ್ತಾರೆ. ರಾಮನ ಪಾತ್ರ, ಕೃಷ್ಣನ ಪಾತ್ರ, ರಾಗಗಳು, ಯಾವ ರಾಗ ಹೇಗೆ ಆಡಬೇಕು, ಯಾವ ರೀತಿ ಹಿಡಿಬೇಕು, ಹಾರ್ಮೋನಿಯಂ ಹೆಂಗ್ ಹೊಂದಿಸ್ಬೇಕು ಅಂತಕ್ಕಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಇವನ್ ಫಿಲಮ್ ಸಾಂಗ್ಸು ಕೂಡ ಅವ್ರ ಬಗ್ಗೆ ಹೇಳ್ತಾರೆ. ಸ್ವತಃ ಅವರೇ ಗೀತ ರಚನಾಕಾರರು, ಫಿಲಮ್ಗೆ ಸಾಂಗ್ಸ್ ಬರೆದಿದ್ದಾರೆ, ಲೇಖಕರು, ತುಂಬಾ ಬುದ್ಧಿವಂತರು. ಹೀಗಾಗಿ ಅವ್ರು ಬಂದಿರತಕ್ಕಂಥದ್ದು ಸಂತೋಷ ವಿಚಾರ. ಈಗ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಾಟಕ ಬೇಗ ಪ್ರಾರಂಭ ಮಾಡಬೇಕು. ರಾಜಸೂಯ ನಾಟಕ ತುಂಬಾ ಚೆನ್ನಾಗಿದೆ, ಮತ್ತೆ ಎಲ್ಲರೂ ನೋಡ್ಬೇಕಾದಂಥ ನಾಟಕ. ಹಾಗಾಗಿ ನಿಮಗೆ ಸಮಯದ ಮಿತಿ ಇರೋದು ನಾನು ಮಾತು ಮುಗಿಸ್ತೀನಿ. ದಯವಿಟ್ಟು ಇನ್ನೂ ಇಲ್ಲಿ ಇರ್ತಕ್ಕಂಥವ್ರು ಇನ್ನೂ 2 ಪಟ್ಟು ಜನ ಬರ್ತಾರೆ ಮುಂದೆ. ದಯವಿಟ್ಟು ಕೇಳಬೇಕು, ಕೃಷ್ಣೇಗೌಡ ಭಾಷಣ ಕೇಳಿ, ಅನಂತರ ನಾಟಕವನ್ನ ನೋಡಿ ಅಲ್ಲಿ ಬರ್ತಕ್ಕಂಥ ಆದರ್ಶಗಳನ್ನ ನಿಮ್ಮ ಜೀವನದಲ್ಲಿ ಪಾಲಿಸ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರಗಳು. ವಾಸ್ತವಿಕ ನುಡಿಗಳನ್ನಾಡಿದಂಥ ಮರ್ಸ್ವಾಮಿಗೌಡರಿಗೆ ಧನ್ಯವಾದಗಳು. ಇದೀಗ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಮಂಜಣ್ಣ ಅವರು ಒಂದೆರಡು ಮಾತನಾಡಬೇಕಂತ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಯಾಕಂದರೆ ಎಲ್ಲರ ಹೆಸರು ಹೇಳೋದಕ್ಕೆ ಹೋದ್ರೆ ಅದೇ ಒಂದು 10 ನಿಮಿಷ ಆಗುತ್ತೆ, ಬೇಡ. ಈಗಾಗಲೇ ಕೃಷ್ಣೇಗೌಡರ ಬಗ್ಗೆ ಮರ್ಸ್ವಾಮಿಗೌಡರು ಎಲ್ಲ ಹೇಳಿದ್ದಾರೆ, ನಾನು ಪುನಃ ಅದು ರಿಪೀಟ್ ಮಾಡೋದು ಬೇಡ. ಅದರಿಂದ ನಾವ್ಯಾರೂ ಮಾತಾಡೋದು ಬೇಡ, ನಮ್ಮ ಎಲ್ಲರ ಸಮಯವನ್ನು ಅವ್ರಿಗೆ ಕೊಟ್ಬಿಡೋಣ. ಆದರೆ ಕೊನೆಗೆ ಒಂದು ಮಾತು ಹೇಳ್ತೀನಿ. ಇಲ್ಲಿ ನಾಟಕದಲ್ಲಿ ಅಭಿನಯಿಸ್ತಾ ಇರುವ ಎಲ್ಲ ನನ್ನ ಸ್ನೇಹಿತರಿಗೆ ಶುಭಾಶಯಗಳನ್ನು ಕೋರ್ತಾ, ನಾಟಕವನ್ನು ಕಲಿಸಿದವ್ರಿಗೂ ಕೂಡ ಶುಭಾಶಯವನ್ನು ಕೋರ್ತಾ, ಈ ನಾಟಕದಲ್ಲಿ ಇದ್ರ ಸಾರಾಂಶವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿದ್ದು ನಾ ಹೇಳಕ್ ಹೋಗಲ್ಲ ನಿಮಗೆ. ಯಾಕೆ ಗೊತ್ತಾ, ಇಂಥ 100 ನಾಟಕ ನೋಡಿದ್ದೀರಾ, ಇಂಥ 100 ಕಥೆಗಳು ಕೇಳಿದೆಲ್ಲ ಮಾಡಿದ್ದೀರಾ. ನಾವು ಯಾವತ್ತೂ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ. ಅದು ಹೇಳ್ತಾನೆ ಅವರೇ, ಪ್ರೈಮರಿಲಿ ಮೇಸ್ಟ್ರು ಹೇಳ್ತಾರೆ, ಹೈಸ್ಕೂಲ್ನ ಮೇಸ್ಟ್ರು ಹೇಳಿದ್ರು, ಕಾಲೇಜಲ್ಲಿ ಲೆಕ್ಚರರ್ ಹೇಳಿದ್ರು, ಧರ್ಮಗುರುಗಳು ಹೇಳಿದ್ರು, ಧರ್ಮ ಚಿಂತಕರು ಹೇಳಿದ್ರು, ಎಲ್ಲ ಹೇಳಿದ್ರು. ಯಾವುದು ತಲೆಗೆ ಹಾಕೊಂಡಿಲ್ಲ. ಆದರೆ ಕೊನೆಯಲ್ಲಿ ಈ ನಾಟಕದಲ್ಲಿ ಬರುವಂಥ ಅಂತ್ಯ ಇದೆಯಲ್ಲ, ಅಂತ್ಯದ ಭಯ ನಿಮ್ಗಿರ್ಲಿ ಅಷ್ಟೇ. ಅಂತ್ಯದ ಭಯ ನಿಮ್ಗಿರ್ಲಿ ಅಂತ ಹೇಳ್ತಾ ಇವತ್ತು ಈ ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟದ ಎಲ್ಲರಿಗೂ ವಂದಿಸ್ತೀನಿ. ನಮಸ್ಕಾರ. ಶುಭ ಕೋರಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ನಾಟಕಕ್ಕೆ ಆಗಮಿಸಿ ಪಾತ್ರಧಾರಿಗಳಿಗೆ ಶುಭ ಕೋರಬೇಕು ಅಂತೇಳಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಅಶೋಕಣ್ಣವ್ರನ್ನ ಕೋರ್ತೇನೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಧರ್ಮರಾಜನ ರಾಜಸೂಯದ ನಾಟಕ ನೋಡಲು ಬಂದಿರುವ ಎಲ್ಲ ಕಲಾಭಿಮಾನಿಗಳೇ ಹಾಗೂ ವೇದಿಕೆ ಮೇಲಿರುವ ನಮ್ಮ ತಾಲೂಕಿನ ಒಂದು ದೊಡ್ಡ ಕಲಾವಿದರಾದಂಥ ಪ್ರೊಫೆಸರ್ ಕೃಷ್ಣೇಗೌಡ್ರೆ, ಈಗ ತಾನೇ ಮಾತಾಡಿದಂಥ ಮರ್ಸ್ವಾಮಿಗೌಡ್ರೆ, ಮಂಜಣ್ಣವರೇ, ಈಗಾಗಲೇ ನಿಜವಾಗ್ಲೂ ಇವತ್ತು ಇಷ್ಟೊಂದು ಜನ ಬಂದಿರೋದು ಕೃಷ್ಣೇಗೌಡರು ಮಾತು ಕೇಳೋಕ್ಕೆ ನೋಡೋಕ್ಕೆ ಅಂತ ಎಲ್ಲರಿಗೂ ಭಾವನೆ. ಜೊತೆಗೆ ನಾಟಕ ನೋಡಲು ಕಾತರಾಗಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಈಗಾಗಲೇ ನಿಮಗೆ ಮಂಜಣ್ಣವರು ನಾಟಕದಲ್ಲಿ ಏನು ಕೊನೆ ಹಂತದಲ್ಲಿ ಬಂದಂಥ ಒಂದು ಪಾತ್ರವನ್ನು ನೋಡಿ ಎಲ್ಲ ಒಂದು ಒಳ್ಳೆಯದನ್ನು ಕಲಿಬೇಕು ಅಂತ ಹೇಳಿದರೆ, ಅದೇ ಥರ ಹೆಚ್ಚಿಗೆ ಮಾತಾಡ್ದಾನೆ ಎಲ್ಲರಿಗೂ ಶುಭವನ್ನು ಕೋರುತ್ತಾ ನಮ್ಮ ಮುಂದೆ ಪ್ರೊಫೆಸರ್ ಕೃಷ್ಣೇಗೌಡರು ನಮ್ಮೆಲ್ಲರ ಮಾತಾಡ್ತಾರೆ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಲೋ ನೋಡಿ, ಈ ಮೂಲೆಯಲ್ಲಿ ಕುಂತಿರ್ತಕ್ಕಂಥ ಮಕ್ಕಳುಗಳು ಇವರು ತುಂಬ ಗಲಾಟೆ ಮಾಡ್ತಾ ಇದ್ದೀರಿ. ಗಲಾಟೆ ಮಾಡಬಾರ್ದು. ನೀವು ಗಲಾಟೆ ಮಾಡಿದ್ರೆ ಮನೆಗೆ ಹೋಗಿ ಗಲಾಟೆ ನೋಡಿ ಸುಮ್ಮ ಕುಂತ್ಕೊಳ್ಳಿ. ಮಾನ್ಯ ಅಶೋಕಣ್ಣ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗಾಗಲೇ ಮರ್ಸ್ವಾಮಿಗೌಡರು ಪ್ರೊಫೆಸರ್ ಕೃಷ್ಣೇಗೌಡರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಅತ್ಯಂತ ವಾಗ್ಮಿ, ನಮ್ಮೂರಿಗೆ ಬಂದಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತಾ, ಇದೀಗ ನಿಮ್ಮ ಮುಂದೆ ಪ್ರೊಫೆಸರ್ ಕೃಷ್ಣೇಗೌಡರು. ಎಲ್ರಿಗೂ ನಮಸ್ಕಾರ.
ಬಾಲಭೈರವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ಇದು. ಬಾಲಭೈರವೇಶ್ವರ ನಿಮ್ಮೂರಿನ ದೇವರು. ಆ ಬಾಲಭೈರವೇಶ್ವರನಿಗೂ ನಿಮ್ಮೂರಿನ ಎಲ್ಲ ಗ್ರಾಮ ದೇವತೆಗಳಿಗೂ ಭಕ್ತಿಯಿಂದ ನಮಸ್ಕಾರ ಮಾಡಿ, ಈ ಗ್ರಾಮದ ಎಲ್ಲ ಮುಖಂಡರಿಗೂ ಯಜಮಾನರಿಗೂ ಇಲ್ಲಿರುವ ಎಲ್ಲ ಗ್ರಾಮಸ್ಥ ಬಂಧುಗಳಿಗೂ ಭಕ್ತಿ ಗೌರವದಿಂದ ನಮಸ್ಕಾರ ಮಾಡಿ, ಸಭೆಯಲ್ಲಿ ಭಾಗವಹಿಸಿರುವ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾದ ಸನ್ಮಾನ್ಯ ಅಶೋಕ್ ಅವರೇ, ಮಂಡ್ಯ ಜಿಲ್ಲಾ ಪಂಚಾಯತಿನ ಇನ್ನೊಬ್ಬರು ಮಾಜಿ ಸದಸ್ಯರು ಶ್ರೀ ಮಂಜುನಾಥ್ ಅವರೇ, ನನ್ನ ಆತ್ಮೀಯ ಮಿತ್ರರಾದ ಶ್ರೀ ಮರಿಸ್ವಾಮಿಗೌಡ್ರೆ, ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರೇ, ಬಂಧುಗಳೇ, ಮಕ್ಕಳೇ, ತಾಯಂದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಏನು ಭಾಳ ಜಾಸ್ತಿ ಭಾಷಣ ಮಾಡೋದಿಲ್ಲ, ಮಾಡಬಾರ್ದು. ಇವತ್ತು ನೀವು ನಾಟಕ ನೋಡೋಕೆ ಬಂದಿರೋರು, ಆದರೆ ನಾನು ಮೊದಲು ದೇವರ ಹೆಸರು ಹೇಳಿದ್ದೀನಿ, ದೈವ ಸಾಕ್ಷಿಯಾಗಲೂ ಹೇಳ್ತಿದ್ದೀನಿ. ಇಲ್ಲಿ ಕೂತ್ಕೊಂಡ್ರೆ ನನ್ನ ಮೈ ರೋಮ್ಗಳೆಲ್ಲ ನೆಟ್ಟಗೆ ನಿಂತ್ಕೊಂಡಿವೆ. ನಾನು ಹಳ್ಳಿನಲ್ಲಿ ಇಂಥದ್ದೊಂದು ನಾಟಕ ನೋಡಿ ಒಂದು 25-30 ವರ್ಷ ಆಗಿರಬೇಕು. ಅದಕ್ಕೆ ಮುಂಚೆ ತುಂಬ ನಾಟಕ ನೋಡಿದ್ದೀನಿ. ಒಂದು 25 ವರ್ಷ ಆದರೂ ಆಗಿದೆ. ಅದಾದಮೇಲೆ ನಾಟಕಗಳು ನಾನು ಸರಿಯಾಗಿ ನೋಡೇ ಇಲ್ಲ. ನಮ್ಮೂರಿನಲ್ಲೂ ನಾಟಕ ಆಡಿದಾಗ ನಾನು ಸರಿಯಾಗಿ ಹೋಗಿಲ್ಲ. ನಾನು ಈ ನಾಟಕಕ್ಕೆ ಯಾಕೆ ಬರ್ತಿದ್ದೀನಿ ಅಂತ ಬಹಳ ಜನಕ್ಕೆ ಆಶ್ಚರ್ಯ ಆಯಿತು. ಅದೇನು ಮಾಣಿಕವಳ್ಳಿ ನಾಟಕಕ್ಕೆ ಹೋಗ್ತಿದ್ದೀರಲ್ಲ, ನಿಮ್ಮ ಭಾಷಣ ಯಾರು ಕೇಳ್ತಾರಲ್ಲಿ ಅಂತ ನಾನು ಹೇಳಿದೆ. ಮರಿಸ್ವಾಮಿಗೌಡರು ನನಗೆ ಪರಮಾಪ್ತ ಸ್ನೇಹಿತರು. ಅವರ ಪ್ರೀತಿ ವಿಶ್ವಾಸದ ಋಣ ನನ್ನ ತಲೆ ಮೇಲಿದೆ. ಆದ್ರಿಂದ ಅವ್ರ ಕರೆದ ಕಡೆಗೆ ಹೋಗ್ತೀನಿ. ಅದು ನಾಟಕವೋ ಬೊಂಬೆ ಕಥೆಯೋ ಎಲ್ಲ ಇವತ್ತು ನಾಟಕ ಅಲ್ಲ, ಗೆಜ್ ಪೂಜೆ ಮಾಡ್ತಾರೆ ಎಲ್ಲರೂ ಬರ್ತಿದ್ದೆ. ಮರಿಸ್ವಾಮಿಗೌಡರು ಕರೆದ್ರೆ ಬರ್ತೀನಿ ನಾನು. ನನಗೆ ಅವ್ರ ಬಗ್ಗೆ ಅಂಥ ಗೌರವ. ಯಾಕೆಂದ್ರೆ ನಾ ಹೇಳಿದ್ನಲ್ಲ, ಅವ್ರ ಪ್ರೀತಿ ಬಹಳ ದೊಡ್ಡದು ನನಗೆ. ಮುಂಚೆ ಎಲ್ಲ ಈ ನಾಟಕದ ಪ್ಯಾಂಪ್ಲೆಟ್ಗಳಲ್ಲಿ ಒಂದು ಮಾತು ಹಾಕೋರು, ಮನೆಗೆ ಒಲೆ ಹೇಗೋ ಮನುಷ್ಯನಿಗೆ ತಲೆ ಹೇಗೋ ಹಾಗೆ ಜೀವನಕ್ಕೆ ಕಲೆ ಅಂತ. ಮನುಷ್ಯನಿಗೆ ತಲೆಯನ್ನ ಪ್ರಧಾನವಾದ ಅಂಗ ಅಂತಾರೆ. ನಮ್ಮೆಲ್ಲ ಅಂಗಾಂಗಗಳಲ್ಲಿ ಬಹಳ ಮುಖ್ಯವಾದದ್ದು ತಲೆ ಅಲ್ವಾ? ಯಾಕೆಂದ್ರೆ ಮೆದುಳಿರೋದಲ್ಲಿ, ನಮ್ಮ ಕಣ್ಣು ಮೂಗು ಬಾಯಿ ಎಲ್ಲ ಇರೋದಲ್ಲಿ, ಕಿವಿ ಇರೋದಲ್ಲಿ. ಒಂದು ನಿಮಿಷ ಮಾತಾಡ್ಬಿಡ್ರಪ್ಪ ಮಕ್ಕಳ. ಇಲ್ಲಿ ಕೂತ್ಕೊಳ್ಳಿ ಆಯ್ತಾಯ್ತು, ಕೂತ್ಕೊಳ್ಳಿ ಆಯ್ತು. ನಿಮಗೆಲ್ಲ ಏನನ್ಸುತ್ತೋ ಏನೋ ಗೊತ್ತಿಲ್ಲ. ದೈವ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ನಿಂತ್ಕೊಂಡ್ರೆ ಯಾವುದೋ ಒಂದು ಪವಿತ್ರವಾದ ಸ್ಥಳದಲ್ಲಿ ನಿಂತ್ಕೊಂಡಿದ್ದೀವಿ ಅಂತ ಅನ್ನಿಸ್ತಿದೆ ನನಗೆ. ಕಲೆ ಅಷ್ಟೊಂದು ಪವಿತ್ರವಾದದ್ದು. ನಿಮಗೆ ಬಹುಶಃ ಗೊತ್ತಿರಲಾರ್ದು, ಜಗತ್ತಿನಲ್ಲಿ ಕಲೆ ಅಂತ ಮೊದಲು ಶುರುವಾಗಿದ್ದೇ ನಾಟಕ. ನಾವು ಇತಿಹಾಸ ನೋಡ್ಕೊಂಡು ಬಂದರೆ ನಾಟಕಗಳಿಗೆ ಮರಿಸ್ವಾಮಿಗೌಡ್ರೆ ಸುಮಾರು 10,000 ವರ್ಷಗಳ ಇತಿಹಾಸ ಇದೆ. 10,000 ವರ್ಷದಿಂದ ಮನುಷ್ಯರು ನಾಟಕ ಆಡ್ತಿದ್ದಾರಂತೆ. ಅವಾಗೆಲ್ಲ ಈ ಥರ ಸ್ಟೇಜು ಗೀಜು ಏನು ಇರ್ತಿರ್ಲಿಲ್ಲ. ಯಾವುದಾದ್ರು ಒಂದು ಬೆಟ್ಟದ ತಪ್ಪಲಲ್ಲಿ ಜನ ಕೂತ್ಕೊಳ್ಳೋರು, ಕೆಳಗಡೆ ಜನ ಕುಣಿದಾಡೋರು. ಅಲ್ಲಿಂದ ನಾಟಕ ಶುರು ಆಯಿತು ಅಂತ ಹೇಳ್ತಾರೆ. ಇರಲಿ, ಈ ಕಲೆಯ ಬಹಳ ಮುಖ್ಯವಾದ ಉದ್ದೇಶ ಏನು ಅಂದರೆ, ದಯವಿಟ್ಟು ನನ್ನ ಮಾತನ್ನು ಕೇಳಿಸ್ಕೋಬೇಕು. ಈ ಆಧುನಿಕ ಕಾಲದಲ್ಲಿ ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು ಏನು ಅಂದರೆ, ನಾವೆಲ್ಲ ಅಂದ್ಕೊಂಡಿದ್ದೀವಿ ದುಡ್ಡು ಸಂಪಾದನೆ ಮಾಡೋದು ಅಂತ. ಆದರೆ ಬಹಳ ದೊಡ್ಡವರು, ಪ್ರಾಜ್ಞರು, ಮಹನೀಯರು, ಸಂತರು, ಜ್ಞಾನಿಗಳವರೆಲ್ಲ ಹೇಳೋದೇನೆಂದರೆ, ಮನುಷ್ಯನ ಬದುಕಿನ ಮೂಲ ಉದ್ದೇಶ ಏನು ಅಂದರೆ ನಮ್ಮ ಅಹಂಕಾರ ಕಳ್ಕೊಳ್ಳೋದು ಅಂತ. ನಮಗೆ ಒಂಚೂರು ದೇಹಕ್ಕೆ ಶಕ್ತಿ ಬಂದರೆ ಅಹಂಕಾರ ಬಂದ್ಬಿಡುತ್ತೆ. ನಾವೊಂಚೂರು ದುಡ್ಡು ಸಂಪಾದನೆ ಮಾಡಿದ್ರೆ ಅಹಂಕಾರ ಬಂದ್ಬಿಡುತ್ತೆ. ನಮ್ಮ ಬೆಳೆ ಚೆನ್ನಾಗಾದ್ರೆ ನಮ್ಗೆ ಅಹಂಕಾರ ಬಂದ್ಬಿಡುತ್ತೆ. ನನಗೊಂಚೂರು ವಿದ್ಯೆ ಬಂದರೆ ಅಹಂಕಾರ ಬರುತ್ತೆ. ನನಗೆ ಸಂಬಳ ಬಂದರೆ ಅಹಂಕಾರ ಬರುತ್ತೆ. ಇವೆಲ್ಲವೂ ಮನುಷ್ಯನಿಗೆ ಅಹಂಕಾರ ತರ್ತಿರ್ತವೆ. ಕಲೆಯ ಕೆಲಸ ಏನು ಅಂದರೆ, ಆವಾಗ ಮನುಷ್ಯನಿಗೆ ನೀನು ಬಹಳ ದೊಡ್ಡವನಲ್ಲ ಕಣಯ್ಯ ಅಂತ ಹೇಳೋದು.
ಮನುಷ್ಯನಿಗೆ ಬರಬಹುದಾದಂಥ ಅಹಂಕಾರವನ್ನು ಒಡೆಯೋದು. ಬಂಧುಗಳೇ, ಇದನ್ನು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತಿನ ಪ್ರಪಂಚದ ಎಲ್ಲ ಸಮಸ್ಯೆಗಳಿಗೂ ಕಾರಣ ಅಹಂಕಾರ. ನೀವು ಯಾವುದನ್ನಾದ್ರೂ ಯೋಚನೆ ಮಾಡಿ, ಎಲ್ಲಾದ್ರೂ ಒಂದು ಸಮಸ್ಯೆ ಇರಲಿ, ಎಲ್ಲಾದ್ರೂ ಒಂದು ನ್ಯಾಯ ಇರಲಿ, ಎಲ್ಲಾದ್ರೂ ಒಂದು ಕಗ್ಗಂಟಿರಲಿ, ಎಲ್ಲಾದ್ರೂ ಒಂದು ತೊಡಕಾಗಿರಲಿ, ಯಾಕಾಗಿರುತ್ತೆ ಅಂದರೆ ಅಹಂಕಾರಕ್ಕಾಗಿರುತ್ತೆ. ನಾನು ಯಾರ ಕಡಿಮೆ ಅಂತ ಎಲ್ರೂ ನಾನ್ಯಾಕೆ ಅವನ ಮಾತು ಕೇಳಬೇಕು ಅಂತಾರೆ. ಈ ಆಧುನಿಕ ಕಾಲದಲ್ಲಂತೂ ಮನುಷ್ಯನಿಗೆ ಅದು ಜಾಸ್ತಿ ಆಗಿದೆ. ಕಲೆಯ ಮುಖ್ಯವಾದ ಕೆಲಸ ಏನು ಅಂದರೆ ನಮ್ಮ ಅಹಂಕಾರವನ್ನು ಒಡೆಯೋದು. ಅಹಂಕಾರವನ್ನು ಒಡಿದೇ ಇದ್ರೆ ಮನುಷ್ಯನಿಗಲ್ಲ, ಜಗತ್ತಿಗಳಿಗಲ್ಲ, ಇಲ್ಲ ಜಗತ್ತು ಬದುಕೋದಿಲ್ಲ. ಒಂದೊಂದು ದೇಶಗಳಿಗೂ ಅಹಂಕಾರ ಇದೆ. ನಿಮ್ಗೆ ಗೊತ್ತಿದೆ ಏನೋ, ಅಮೆರಿಕಾದ ಅಧ್ಯಕ್ಷ ಈಗ ಹೊಸದಾಗಿ ಡೊನಾಲ್ಡ್ ಟ್ರಂಪ್ ಅಂತ ಹೊಸ ಅಧ್ಯಕ್ಷ ಬಂದ. ಇನ್ನೊಂದು ದೇಶದ ಅಧ್ಯಕ್ಷನನ್ನು ಕರೆದು ಸಾರ್ವಜನಿಕವಾಗಿ ಅವನು ಕೊಡಬೇಕಾದ ಗೌರವವನ್ನು ಕೊಡದೆ ಕಳಿಸ್ಕೊಟ್ಬಿಟ್ಟ. ಅಲ್ಲಿಂದ ನಾವು ದೊಡ್ಡವರು ಅಂತ, ನಮ್ಮ ದೇಶ ದೊಡ್ಡದು, ನಮ್ಮ ಆಸ್ತಿ ಜಾಸ್ತಿ ಇದೆ, ನಮ್ಮ ದುಡ್ಡು ಜಾಸ್ತಿ ಇದೆ, ನಮ್ಮ ಸಂಪಾದನೆ ಜಾಸ್ತಿ ಇದೆ ಅಂತ. ದೇಶಗಳಿಗೂ ಅಹಂಕಾರ ಇರುತ್ತೆ, ರಾಜ್ಯಗಳಿಗೆ ಅಹಂಕಾರ ಇರುತ್ತೆ, ಊರುಗಳಿಗೆ ಅಹಂಕಾರ ಇರುತ್ತೆ, ಮನುಷ್ಯನಿಗೆ ಅಹಂಕಾರ ಇರುತ್ತೆ. ಈ ಕಾಲದಲ್ಲಿ ಬಹಳ ಮುಖ್ಯವಾದದ್ದು ಏನಂದ್ರೆ ದೇಶಗಳಿಗೆ, ರಾಜ್ಯಗಳಿಗೆ, ಜಿಲ್ಲೆಗಳಿಗೆ, ತಾಲೂಕುಗಳಿಗೆ, ಊರುಗಳಿಗೆ, ಮನುಷ್ಯನಿಗೆ ಇರೋ ಅಹಂಕಾರ ಹೊಡೆದಾಕ್ಬೇಕು. ಕಲೆ ಕೆಲಸ ಮಾಡುತ್ತೆ. ಇವತ್ತು ರಾಜಸೂಯ ಯಾಗ ನಾಟಕ ಆಡ್ತಿದ್ದೀರಿ. ರಾಜಸೂಯ ಯಾಗದಲ್ಲಿ ಅದು ಶಿಶುಪಾಲ, ದಂತವಕ್ರ ಮತ್ತು ಜರಾಸಂಧರ ವಧೆ ಅಂತಿದೆ. ನಾನು ಕಥೆಯನ್ನು ಹೇಳೋದಿಲ್ಲ, ನಾಟಕನೇ ನೋಡಿ. ಈ ಶಿಶುಪಾಲ, ದಂತವಕ್ರ ಇಬ್ರು ಶ್ರೀಹರಿಯ ದ್ವಾರಪಾಲಕರಾಗಿದ್ದಂಥ ಅವನ ಭಕ್ತರು ಭೂಮಿಯಲ್ಲಿ ಹುಟ್ಟಿ ಅಹಂಕಾರಿಗಳಾಗಿ ರಾಕ್ಷಸರಾಗಿ ಹುಟ್ಟಿರ್ತಾರೆ. ಕೃಷ್ಣ ಅವರನ್ನು ಕೊಲ್ತಾನೆ. ಕೊಲ್ಲೋದಕ್ಕೆ ಮುಂಚೆ ಎಂಥ ಒಳ್ಳೆ ನೀತಿ ಇದು ಅಂದರೆ, ಈ ಶಿಶುಪಾಲನನ್ನು ಕೊಲ್ತಾನೆ. ಶಿಶುಪಾಲನನ್ನು ಕೊಲ್ಲೋದಕ್ಕೆ ಮುಂಚೆ ಯಾವತ್ತಾದರೂ ಒಂದು ದಿವಸ ಕೃಷ್ಣ ಕೊಲ್ತಾನೆ ಅಂತ ಹೇಳಿ ಶಿಶುಪಾಲನ ತಾಯಿ ಕೃಷ್ಣನ ಹತ್ರ ಒಂದು ವರ ಕೇಳಿರ್ತಾಳೆ. ಕೃಷ್ಣ, ಏನಾದರೂ ನನ್ನ ಮಗನ್ ನೀನು ಕೊಲ್ಬೇಡಪ್ಪ. ಅವಳು ತಾಯಿ, ಅವನೆಷ್ಟೇ ದುಷ್ಟ ಆಗಲಿ, ಮಗ ಎಷ್ಟೇ ಕೆಟ್ಟವನಾಗಲಿ, ಅವನು ಉಳಿಸ್ಕೋಬೇಕು ಅಂತ. ಏನಾದರೂ ಆಗಲಿ ನನ್ನ ಮಗನ್ ನೀನು ಕೊಲ್ಬೇಡ. ಕೃಷ್ಣ ಇಲ್ಲಿಗೆ ಬಂದಿರೋದೇ ಶಿಶುಪಾಲನನ್ನು ಕೊಲ್ಲೋದಕ್ಕೆ ಭೂಮಿಗೆ ಬಂದದ್ದು. ಅದಕ್ಕೆ ಅವನು ಅವ್ರ ತಾಯಿಗೊಂದು ಮಾತು ಹೇಳ್ತಾನೆ, ನೋಡು, ನಿನ್ನ ಮಗ 100 ತಪ್ಪು ಮಾಡಲಿ, ಮಾತಿನ ಚಮತ್ಕಾರ ಹೆಂಗಿದೆ ನೋಡಿ, ನಿನ್ನ ಮಗ 100 ತಪ್ಪು ಮಾಡಲಿ, ನಾನು ಅವನನ್ನು ಕೊಲ್ಲೋದಿಲ್ಲ. 100 ತಪ್ಪು ಮಾಡಲಿ, ನಾನು ಅವನನ್ನು ಕೊಲ್ಲೋದಿಲ್ಲ. ಅವ್ರ ತಾಯಿಗೆ ಸಮಾಧಾನ ಆಗುತ್ತೆ. ಹಂಗಾದ್ರೆ ಕೃಷ್ಣ ನನ್ನ ಮಗನ ಕೊಲ್ಲೋದಿಲ್ಲ. ಕೃಷ್ಣ 100 ತಪ್ಪು ಮಾಡೋದಕ್ಕೆ ಬಿಟ್ಬಿಡ್ತಾನ. ಅವನು 100 ತಪ್ಪು ಮಾಡೋದ್ರ ತನಕ ಶಿಶುಪಾಲನ ಏನೂ ಮಾಡೋದಿಲ್ಲ. 101ನೇ ತಪ್ಪು ಮಾಡ್ತಾನೆ, ಕೊಂದು ಬಿಡ್ತಾನೆ. ಈ ಕಥೆಯ ಅರ್ಥ ಏನಂದ್ರೆ, ನಾವು ಬಹಳ ತಪ್ಪು ಮಾಡ್ತಿರ್ತೀವಿ, ನಡೀತಿರ್ತದೆ. 100 ತಪ್ಪು ಮಾಡ್ತೀವಿ, ನಡೀತದೆ, ಹಿಂಗೆ ನಡೀತದೆ ಅಂತ ಅನ್ಕೋತೀವಿ. ಆದ್ರೆ ಭಗವಂತ ಕಾಯ್ತಾ ಇರ್ತಾನೆ, ಮಗನೇ ಮಾಡ್ತಾ ಇರು ನೀನು ತಪ್ಪು, ನಿನ್ನ ಯಾವಾಗ ಮುಗಿಸ್ಬೇಕು ಅವಾಗ ಗೊತ್ತು ಅಂತ ತೀರ್ಮಾನ ಮಾಡ್ತಾನೆ. ಅದು ಕಥೆ. ಎಂಥ ಸುಂದರವಾದ ಕಥೆಗಳಲ್ವ ಇವು. ಇನ್ನೊಂದು ನಾಟಕದ ಕಥೆ ಹೇಳ್ತೀನಿ, ಸಣ್ಣದಾಗಿ ಹೇಳ್ತೀನಿ. ನೀವು ಹರಿಶ್ಚಂದ್ರನ ಕಥೆ ಕೇಳಿದ್ದೀರಿ ಅಲ್ವಾ? ಹರಿಶ್ಚಂದ್ರ ಅನ್ನೋನು ಸತ್ಯಕ್ಕಾಗಿ ಏನೆಲ್ಲ ಮಾಡ್ದ. ಅವನ ಹೆಂಡತಿನ ಮಾರ್ಬಿಟ್ಟ, ಮಗನ್ ಮಾರ್ಬಿಟ್ಟ, ಕೊನೆಗೆ ತನ್ನನ್ನೇ ಮಾರ್ಕಂಡ. ಅಲ್ಲೆಲ್ಲ ಹೋಗಿ ಸ್ಮಶಾನ ಕಾಯ್ತಾ ಇದ್ದ, ಒಬ್ಬ ಚಂಡಾಲನಿಗೆ ಆಳಾಗಿದ್ದ ಸತ್ಯಕ್ಕಾಗಿ. ಅದೆಲ್ಲ ಕಥೆ ಕೇಳಿದ್ದೀವಿ. ಆದ್ರೆ ನಿಜ ಏನು ಗೊತ್ತಾ, ಹರಿಶ್ಚಂದ್ರ ಹುಟ್ಟ ಸತ್ಯವಂತ ಅಲ್ಲ. ಅವನು ಹುಟ್ಟ ಸತ್ಯವಂತ ಅಲ್ಲ, ಅವನು ಮಧ್ಯದಲ್ಲಿ ಸತ್ಯವಂತ ಆದವನು. ಹುಟ್ಟುವಾಗ ಅವನ ಮಗ ಇರ್ತಾನಲ್ಲ, ಲೋಹಿತಾಶ್ವ, ಹಾವು ಕಟ್ಸೋತೈತಾನಲ್ಲ, ಆ ಲೋಹಿತಾಶ್ವ ಹುಟ್ಟೋದಕ್ಕೆ ತಪಸ್ ಮಾಡಿರ್ತಾನೆ. ವರ್ಣ ದೇವನನ್ನು ಕುರಿತು ತಪಸ್ ಮಾಡಿರ್ತಾನೆ. ವರ್ಣ ಹೇಳ್ತಾನೆ, ನಿನಗೆ ಮಗು ಕೊಡ್ತೀನಿ, ಆದರೆ ನೀನು ಹುಟ್ಟಿದ ತಕ್ಷಣ ನಾನು ವಾಪಸ್ ಕೊಟ್ಬಿಡ್ಬೇಕು ಅಂತ. ಅವನಿಗೆ ಸಂತಾನ ಆದ್ರೆ ಸಾಕು, ಹುಟ್ಟಿದ ತಕ್ಷಣ ವಾಪಸ್ ಕೊಟ್ಬಿಡೋಣ ಅಂತ ಒಪ್ಕೊಬಿಡ್ತಾನೆ. ಮಗು ಹುಟ್ಟುತ್ತೆ, ವರ್ಣ ಬರ್ತಾನೆ, ನಿನ್ನ ಮಗು ನನಗೆ ವಾಪಸ್ ಕೊಡು ಅಂತಾನೆ.
ಅವನು ಹೇಳ್ತಾನೆ ಸ್ವಲ್ಪ ಒಂಚೂರು ಮಗು ಎದ್ದು ಕೂತ್ಕೊಳ್ಳಿ ಆಮೇಲೆ ಕೊಡ್ತೀನಿ. ಸರಿ, ಇನ್ನು ಸ್ವಲ್ಪ ದಿವಸ ಬಿಟ್ಟು ಬರ್ತಾನೆ, ಸ್ವಲ್ಪ ಹೊಸಲು ದಾಟ್ಬಿಡ್ಲಿ ಅವನು ಕೊಟ್ಬಿಟ್ಟಿದ್ದೀನಿ. ಸ್ವಲ್ಪ ನಿಂತ್ಕೊಳ್ಳಿ ಮಗು ಆಮೇಲೆ ಕೊಡ್ತೀನಿ, ಒಂಚೂರು ಹೆಜ್ಜೆ ಹಾಕ್ಲಿ ಮಗು ಆಮೇಲೆ ಕೊಡ್ತೀನಿ. ಕೊಡೋದೇ ಇಲ್ಲ ಅವನು. ಸುಳ್ಳು ಹೇಳ್ಕೊಂಡು ಕಾಲ ಹಾಕ್ಬಿಡ್ತಾನೆ. ಆಮೇಲೆ ವರ್ಣನಿಗೆ ಗೊತ್ತಾಗುತ್ತೆ, ಅವನಿಗೆ ಒಂದು ಜಲೋದರ ರೋಗ, ಹೊಟ್ಟೆ ತುಂಬ ನೀರು ತುಂಬಿಕೊಂಡು ಹೊಟ್ಟೆ ನೋವು ಬರೋದು ಒಂದು ರೋಗ ಕೊಟ್ಬಿಡ್ತಾನೆ. ಇದು ಕೊಟ್ಟ ಮೇಲೆ ಅವನು ಹೇಳ್ತಾನೆ, ನೀನು ಈ ರೋಗದಿಂದ ವಾಸಿಯಾಗಕ್ಕೆ ಸಾಧ್ಯ ಇಲ್ಲ, ನಿನ್ನ ಮಗನ ವಾಪಸ್ ಕೊಡದೇ ಇದ್ರೆ. ಆವಾಗ ಹರಿಶ್ಚಂದ್ರ ಏನು ಮಾಡ್ತಾನೆ ಅಂದರೆ, ಅವನ ಮಗ ಲೋಹಿತಾಶ್ವನ್ ಬಚ್ಚಿಟ್ಬಿಡ್ತಾನೆ. ಇನ್ಯಾರೋ ಒಬ್ಬ ಬ್ರಾಹ್ಮಣನ ಮಗನನ್ನ 1000 ಹಸು ಕೊಟ್ಟು 1000 ಹಣ ಕೊಟ್ಟು ಕೊಂಡ್ಕೊಂಬರ್ತಾನೆ. ಕೊಂಡ್ಕೊಂಬಂಡು ಅವನನ್ನು ಕೊಲ್ಸಕ್ಕೂ ಕಳಿಸ್ತಾನೆ. ಅಂತ ಹರಿಶ್ಚಂದ್ರ ದೇವರಿಗೆ ಸುಳ್ಳು ಹೇಳಿದವನು, ವರ್ಣನಿಗೆ ಸುಳ್ಳು ಹೇಳಿದವನು, ಆಮೇಲೆ ಸತ್ಯವಂತ ಆದ ಹೇಗೆ, ಅದೇ ಕತೆ. ಏನಂದ್ರೆ, ನಾವೆಲ್ಲ ಹುಟ್ತಾ ಆರ್ಡಿನರಿನೇಪ, ನಾವೆಲ್ಲರೂ ಹುಟ್ತಾ ಆರ್ಡಿನರಿಗೆ ಹುಟ್ತೀವಿ. ಎಲ್ಲ ಮಕ್ಕಳು ಒಂದೇ ಥರ. ಮರ್ಸ್ವಾಮಿಗೌಡ್ರು, ನಾನು, ಇನ್ನೊಬ್ಬರು, ಅಶೋಕೋ, ಮಂಜುನೋ ಹುಟ್ಟಿದಾಗ ಎಲ್ಲ ಮಕ್ಕಳೇ. ಆವಾಗ ತರಲೆ ಮಾಡ್ತಾರೆ, ಕಿಟ್ಲೆ ಮಾಡ್ತಾರೆ, ತುಂಟಾಟ ಮಾಡ್ತಾರೆ, ಯಾರಿಗೋ ಹೊಡಿತಾರೆ, ಯಾರ ಕೈಲೋ ಹೊಡೆಸ್ಕೊ, ಹಿಂಗೇನೆ. ಆದರೆ ಬದುಕಿನ ಯಾವುದೋ ಹಂತದಲ್ಲಿ ಹಿಂಗೆ ಬದುಕಬಾರ್ದು ನಾವು. ನಮ್ಮ ಬದುಕಿಗೊಂದು ಗುರಿ ಇರಬೇಕು, ನಮ್ಮ ಬದುಕಿಗೊಂದು ಗೌರವ ಇರಬೇಕು ಅಂತ ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಅದು ಬಂದ್ಮೇಲೆ ಅದನ್ನು ಭದ್ರವಾಗಿಟ್ಟು ದೊಡ್ಡವರಾಗ್ತಾರೆ. ಹರಿಶ್ಚಂದ್ರನ ಕತೆ ಹೇಳೋದು ಅದನ್ನು. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಳ್ಳಿಗಳಲ್ಲಿ ಇಂಥ ನಾಟಕಗಳು ನಡೀದೇ ಹೋಗಿದ್ದಿದ್ರೆ ಹಿಂದೆ ಜನಗಳಿಗೆ ನಮ್ಮ ದೇಶದ ಇತಿಹಾಸ ಪುರಾಣ ಏನೂ ಗೊತ್ತಿರ್ತಿರ್ಲಿಲ್ಲ. ನಮಗೆಲ್ಲ ಭೀಮ ಯಾರು, ಅರ್ಜುನ ಯಾರು, ಭೀಷ್ಮ ಯಾರು, ಗಂಗೆ ಯಾರು, ಅಥವಾ ರಾಮ ಯಾರು, ರಾವಣ ಯಾರು, ದಂತವಕ್ರ ಯಾರು, ಶಿಶುಪಾಲ ಯಾರು, ಶೂರ್ಪನಖಿ ಯಾರು, ರಾವಣ ಯಾರು, ಕುಂಭಕರ್ಣ ಯಾರು, ಇವೆಲ್ಲ ಗೊತ್ತಾಗಿದೆ. ಹೇಗೆ ಅಂದರೆ ಹಳ್ಳಿಗಳಲ್ಲಿ ನಡೀತಾ ಇದ್ದ ನಾಟಕಗಳಿಂದ. ನಾನು ಮರ್ಸ್ವಾಮಿಗೌಡರು ನನಗೆ ಹೇಳಿದ್ರು, 24 ವರ್ಷ ಆದ್ಮೇಲೆ ಮಾಣಿಕ್ಯನಹಳ್ಳಿಯಲ್ಲಿ ನಾಟಕ ನಡೀತಾ ಇದೆಯಂತೆ. ನಾವು ಒಂದು ಪವಿತ್ರವಾದ ಸಮಾರಂಭಕ್ಕೆ ಬಂದಿದ್ದೀವಿ. ನಾನು ತುಂಬ ನೋವಿನಿಂದ ಹೇಳ್ತಾ ಇದ್ದೀನಿ. ನಾನು ಕಳೆದ ಸಲ ಅಮೆರಿಕಕ್ಕೆ ಹೋಗ್ತಾ ಇದ್ದೆ. ಪಾಕಿಸ್ತಾನದ ಒಬ್ಬ ದೊಡ್ಡ ಅಧಿಕಾರಿ, ಅವಳು ನಮ್ಮ ಡಿ ಸಿ ಇರ್ತಾರಲ್ಲ, ಆ ಲೆವೆಲಿನ ಅಧಿಕಾರಿ ಒಬ್ಬಳು ನನ್ನ ಪಕ್ಕ ಕೂತಿದ್ಲು ವಿಮಾನದಲ್ಲಿ. ಅವಳು ನಾನು ಕೇಳಿದ್ರು, ನೀವು ಯಾವ ದೇಶದಿಂದ ಬರ್ತಾ ಇದ್ದೀರಿ ಅಂತ. ನಾನು ಇಂಡಿಯಾ ದೇಶ ಅಂತ ಹೇಳಿದೆ. ನೀವೆಲ್ಲಿಂದ ಬರ್ತಿದ್ದೀರಿ ಅಂದರೆ ನಾನು ಪಾಕಿಸ್ತಾನ ಅಂತ ಹೇಳಿದೆ. ಆಮೇಲೆ ಸುಮಾರು ಮಾತುಕತೆ ಮಾಡಿದ್ವಿ. ಅವಳೊಂದು ಸುಮಾರು 30-35 ವರ್ಷದ ಹುಡುಗಿ, ಅವಳು ತುಂಬ ಸುಂದರವಾದ ಹುಡುಗಿ. ಅವಳೊಂದು ಮಾತು ಹೇಳಿದ್ಲು, ನನಗೆ ತುಂಬ ಕಾಡ್ತಾ ಇದೆ ಅದು ಮನಸ್ಸಲ್ಲಿ. ಅವಳೊಂದು ಮಾತು ಹೇಳಿದ್ಲು, ನಮ್ಮ ಪಾಕಿಸ್ತಾನದಲ್ಲಿ ಈಗ ವಸ್ತುಸ್ಥಿತಿ ಹೇಗಿದೆ ಅಂದರೆ, ಅಶೋಕ್ ಎಷ್ಟು ಚೆನ್ನಾಗಿ ಹೇಳಿದ್ಲು ಅಂದ್ರೆ ಅವಳಿಗೆ, ಜನ ಒಬ್ಬರು ನೋಡಿದ್ರೆ ಒಬ್ಬರು ಗೌರವ ಕೊಡಲ್ಲ. ಪಾಕಿಸ್ತಾನದಲ್ಲಿ ಅವ್ಯವಹಾರಗಳು ಜಾಸ್ತಿ ಆಗ್ಬಿಟ್ವಲ್ಲ. ಯಾರೋ ಭಯೋತ್ಪಾದನೆ ಮಾಡ್ತಾರೆ, ಯಾರೋ ಕಳ್ಳಸಾಗಾಣಿಕೆ ಮಾಡ್ತಾರೆ, ಯಾರೋ ಕೊಲೆ ಸುಲಿಗೆ ಮಾಡ್ತಾರೆ, ಯಾರೋ ಡಕಾಯಿತಿ ಮಾಡ್ತಾರೆ, ಎಲ್ಲರೂ ಹಂಗೆ ಆಗ್ಬಿಟ್ಟಿದ್ದಾರೆ. ಎಲ್ಲ ಯುವಕರು ಹಂಗೆ ಹಾಳಾಗೋಗಿದ್ದಾರೆ. ಈ ಅಮ್ಮ ಅಲ್ಲಿ ಮ್ಯಾಜಿಸ್ಟ್ರೇಟು, ಜಡ್ಜ್ ಕೂಡ, ಅವಳು DC ಜಡ್ಜ್ ಆಗಿರ್ತಾರಲ್ಲ, ಜಡ್ಜು. ಯಾರಾದರೂ ಮನೆಗೆ ಬಂದರೆ ನನ್ನ ಮಕ್ಕಳು, ಅಮ್ಮ ಇವನಿಗೆ ಶಿಕ್ಷೆ ಕೊಡು ಅಂತಾರೆ. ಇವನು ಯಾವನ ಕಳ್ಳ, ಶಿಕ್ಷೆ ಕೊಡು. ನಮ್ಮ ಪಕ್ಕದ ಮನೆಯವರು, ನಮ್ಮ ನೆಂಟರಿಷ್ಟು, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಯಾರೋ ಬಂದರೆ ನನ್ನ ಮಕ್ಕಳು ಇವನು ಯಾವನ ಕಳ್ಳ ಇದ್ದಾನೆ ಅಂತಾರೆ, ಇವನು ಯಾವನ ಅಯೋಗ್ಯ ಇದ್ದಾನೆ ಅಂತಾರೆ. ಅವ್ರು ಹೇಳಿದರು, ನಾನು ನೋವಿನಿಂದ ಹೇಳ್ತಾ ಇದ್ದೀನಿ, ಒಂದು ದೇಶದ ಜನ ನಮ್ಮ ಜನನೇ ಸರಿ ಇಲ್ಲ ಅನ್ನೋ ಸ್ಥಿತಿಗೆ ಬರಬಾರ್ದು. ನಮ್ಮ ಚಿಕ್ಕಪ್ಪ ಮೋಸಗಾರ, ನಮ್ಮ ಅಣ್ಣ ಸರಿ ಇಲ್ಲ, ನಮ್ಮ ಎದುರು ಮನೇಲಿ ಸರಿ ಇಲ್ಲ, ನಮ್ಮ ಹಿಂದ್ಗಡೆ ಮನೇಲಿ ಸರಿ ಇಲ್ಲ, ಇವರೆಲ್ಲರೂ ಏನೋ ಅವ್ಯವಹಾರ ಮಾಡ್ತಿದ್ದಾರೆ, ಮಾಡಬಾರದು ಮಾಡ್ತಾರೆ, ಇವರೆಲ್ಲ ಮೋಸ ಮಾಡ್ತಾರೆ, ದಗ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಬಂದ್ಬಿಟ್ರೆ ಯಾರನ್ನು ನಂಬೋದಿಲ್ಲ ದೇಶದಲ್ಲಿ. ಪಾಕಿಸ್ತಾನಕ್ಕೆ ಬಂದಿರೋ ಸ್ಥಿತಿ ಅದು ಇವಾಗ. ಅವ್ರು ಹೇಳ್ತಾರೆ, ನಮ್ಮಲ್ಲಿ ಸ್ವಲ್ಪ ಶ್ರೀಮಂತರಾದವರು ಕೂಡ ಮಕ್ಕಳನ್ನ ಯಾರೂ ಪಾಕಿಸ್ತಾನದಲ್ಲಿ ಓದಿಸಲ್ಲ. ಅಯ್ಯಮ್ಮ ಹೇಳ್ತಾ ಇದ್ಲು, ನನಗೆ 9 ವರ್ಷದ ಮಗ ಇದ್ದಾನೆ, ಅವನು ಅಮೆರಿಕಾದಲ್ಲಿ ಓದ್ತಾ ಇದ್ದಾನೆ, ಅವನು ನೋಡೋಕೆ ಹೋಗ್ತಾ ಇದ್ದೀನಿ ನಾನು ಅಂತ. ಇವತ್ತು ನಮ್ಮ ಹಳ್ಳಿಗಳಿಗೆ ಏನಾಗಿದೆ ಪರಿಸ್ಥಿತಿ ಹೇಳಿ? ಹೊರಗಿನಿಂದ ಯಾರು ಈ ಊರು ಸರಿ ಇಲ್ಲ ಅಂತ ಬೈಯೋರು, ಈಗ ಊರೊಳಗೆ ಕೂತ್ಕೊಂಡವ್ರೆ ಬೈತಾರೆ ನಮ್ಮೂರು ಸರಿ ಇಲ್ಲ ಅಂತ. ಎಷ್ಟೋ ಜನ ಊರಲ್ಲಿರೋರು
ಊರು ಬಿಟ್ಟು ಬಿಡಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ದಾರೆ. ಭಾಳ ನೋವಿನ ವಿಷಯ ಇದು. ನಮ್ಮೂರು ಸರಿ ಇಲ್ಲ ಅಂತ ನಮ್ಮೂರಿನವ್ರಿಗೆ ಅನ್ನಿಸ್ಬಿಟ್ರೆ ಏನು ಗತಿ? ಹೊರಗಿನವ್ರಿಗೆ ಯಾರಿಗಾರು ಒಂದ್ಸಲ ಉತ್ತರ ಕೊಡೋಣ ಅವ್ರಿಗೆ. ನಾನು ಮಾಣಿಕ್ನಳ್ಳಿ ವಿಷಯ ಹೇಳ್ತಾ ಇಲ್ಲ, ಸತ್ಯವಾಗ್ಲೂ ಮಾಣಿಕ್ನಳ್ಳಿ ವಿಷಯ ಹೇಳ್ತಾ ಇಲ್ಲ. ಎಲ್ಲ ಊರಿನವ್ರಿಗೂ ನಮ್ಮೂರು ಸರಿ ಇಲ್ಲ, ತಾಲೂಕಿನವ್ರಿಗೆ ನಮ್ಮ ತಾಲೂಕು ಸರಿ ಇಲ್ಲ, ಜಿಲ್ಲೆಯವ್ರಿಗೆ ನಮ್ಮ ಜಿಲ್ಲೆ ಸರಿ ಇಲ್ಲ, ರಾಜ್ಯದವ್ರು ನಮ್ಮ ರಾಜ್ಯ ಸರಿ ಇಲ್ಲ, ದೇಶದವ್ರು ನಮ್ಮ ದೇಶ ಸರಿ ಇಲ್ಲ ಅಂತ ಅನ್ನಿಸ್ಬಿಟ್ರೆ ದೇಶದ ಗತಿ ಏನು? ನಮ್ಮ ಎದುರುಗಡೆ ಬರೋನು ಇವನು ಒಳ್ಳೆಯವನಲ್ಲ ಅಂತ ಮಗುವಿಗೆ ಅನ್ನಿಸ್ಬಿಟ್ರೆ, ಈ ಸಲ ಚಿಕ್ಕ ಮಕ್ಕಳವ್ರೆ, ಈ ಮಕ್ಕಳು ದೊಡ್ಡವ್ರು ನೋಡಿದಾಗ ಇವ್ರು ದೊಡ್ಡವರು, ಇವ್ರಿಗೆ ಎದುರ್ಕೋಬೇಕು. ಊರುಗಳಲ್ಲಿ ಇನ್ನೂ ಎದುರ್ಕೋತಾ ಇವೆ ಮಕ್ಕಳು. ಆದರೆ ಇವನು ಯಾರೋ ಕಳ್ಳನೋ ಕಾಕನೋ, ಇವನು ಯಾವನೋ ಅಲ್ಲಾಳ್ ಟೋಪಿ ಇರ್ತಾನೆ ಅಂತ ಮಕ್ಕಳು ಯೋಚನೆ ಮಾಡೋಕೆ ಶುರು ಮಾಡಿಬಿಟ್ರೆ ಸಮಾಜದ ಗತಿ ಏನು? ದೇಶದ ಗತಿ ಏನು? ಬಂಧುಗಳೇ, ನನಗೆ ಇವತ್ತು ಬಹಳ ಸಂತೋಷ ಯಾಕಾಗಿದೆ ಅಂದರೆ, ಯಾವುದೋ ಹಿಡಿದ ಗ್ರಹಣ ಬಿಟ್ಟೋಗಿದೆ, ಒಂದು ಕೆಟ್ಟ ಕಾಲ ಮುಗಿದೋಗಿದೆ. ಎಲ್ಲರಿಗೂ ಒಂದು ಒಳ್ಳೆ ಮನಸ್ಸಿರುತ್ತೆ. ನನ್ನ ನಂಬಿಕೆ ಏನು ಅಂದರೆ, ಮನುಷ್ಯ ಒಳ್ಳೆಯವನೇ, ಕೆಟ್ಟವನಂಗೆ ಆಡ್ತಾನೆ ಅಷ್ಟೇ. ಈಗ ನೀವು ಹರಿಶ್ಚಂದ್ರನ ಕತೆ ನೋಡಿದ್ರೆ ನೀವೆಲ್ಲ ಹರಿಶ್ಚಂದ್ರನ ಪರವಾಗಿ ಇರ್ತಿರ್ತಾನೆ. ಹರಿಶ್ಚಂದ್ರ ಮಾಡಿದ ಸರಿ, ಪಾಪ ಅವ್ನ ಮಗ ಸತ್ತೋಗ್ಬಿಟ್ರೆ ಎಲ್ಲ ಅಳ್ತೀವಲ್ವ ನಾವು. ಆದ್ರೆ ನಾವು ಹರಿಶ್ಚಂದ್ರರ ನಾವು ಸತ್ಯ ಹೇಳ್ತೀವ? ಅಂದರೆ ನಮ್ಮ ಒಳ ಮನಸ್ಸು ಒಳ್ಳೆಯದ್ರ ಪರವಾಗಿರುತ್ತೆ. ಪಾಂಡವರು ಕೌರವರು ಯುದ್ಧ ಮಾಡಿದ್ರೆ ನಾವೆಲ್ಲ ಪಾಂಡವರ ಪರವಾಗಿ ಇರ್ತಿರ್ತಾನೆ. ಅಂದರೆ ನಮ್ಮ ಒಳ ಮನಸ್ಸು ಒಳ್ಳೆಯದ್ರ ಕಡೆ ಇರುತ್ತೆ. ಕೀಚಕ ದ್ರೌಪದಿಗೆ ಗಲಾಟೆ ಮಾಡಿದ್ರೆ, ಅವಳನ್ನು ಕಿಚಾಯಿಸಿದ್ರೆ ನಾವೆಲ್ಲ ಕೀಚಕನ ಬೈತಿರ್ತಾನೆ. ಅಂದರೆ ಕೆಟ್ಟದ್ದನ್ನು ವಿರೋಧಿಸುವ ಮನಸ್ಸು ನಮಗಿದೆ. ಕಲೆ ಏನು ಮಾಡುತ್ತೆ ಅಂದರೆ, ನಿಮಗಿರೋ ಒಳ್ಳೆ ಮನಸ್ಸನ್ನು ತೋರಿಸುತ್ತೆ, ಒಳ್ಳೆ ಮನಸ್ಸಿರಬೇಕು ಅಂತ ತೋರಿಸುತ್ತೆ. ಇವತ್ತು ರಾಜಸೂಯಾಗ ಈ ಊರಿನ ಹಿರಿಯರ, ಗ್ರಾಮಸ್ಥರ, ಮುಖಂಡರ, ಯಜಮಾನರುಗಳ ಮಾರ್ಗದರ್ಶನದಲ್ಲಿ ಮಾಣಿಕ್ಯನಹಳ್ಳಿಯಲ್ಲಿ ನಡೀತಾ ಇದೆ. ನಾನು ಬಂದಾಗ ಇಲ್ಲಿ ವಾದ್ಯಗೋಷ್ಠಿಯಲ್ಲಿ ವಾದ್ಯ ನುಡಿಸ್ತಾ ಇದ್ದ ಕಲಾವಿದರನ್ನೆಲ್ಲ ನೋಡಿದೆ. ಮರಸ್ವಾಮಿಗೌಡರು ಹೇಳಿದಂಗೆ ನನಗೆ ವಾದ್ಯಗಳ ವಿಷಯದಲ್ಲಿ ಒಂಚೂರು ಪರಿಶ್ರಮ ಇದೆ, ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. ಇವರೆಲ್ಲ ಅದ್ಭುತವಾದ ಕಲಾವಿದರು, ತುಂಬ ಚೆನ್ನಾಗಿ ನುಡಿಸ್ತಾ ಇದ್ದಾರೆ. ಶ್ರೀಧರ್ ಅವರು, ಅವ್ರ ತಂದೆಯವರು ನಾಟಕದ ಮೇಷ್ಟ್ರು ಅಂತ ನಾನು ಕೇಳಿದೆ. ಈಗ ಅವ್ರ ಸೂತ್ರಧಾರಿ ಪಾತ್ರನೂ ಮಾಡೋದಲ್ಲದೆ ನಾಟಕದ ನಿರ್ದೇಶನ ಮಾಡಿದ್ದಾರೆ ಮತ್ತು ಅವರೇ ಹಾರ್ಮೋನಿಯಂ ನುಡಿಸ್ತಿದ್ದಾರೆ. ಇಲ್ಲಿರುವ ಕಲಾವಿದರ ಬೇರೆಯವರ ಹೆಸರು ನನಗೆ ಗೊತ್ತಿಲ್ಲ, ತುಂಬ ಸೊಗಸಾಗಿ ನುಡಿಸ್ತಿದ್ದಾರೆ. ನೀವು ಆಸ್ವಾದನೆ ಮಾಡಬೇಕು. ಕಲೆ ಸಾರ್ಥಕವಾಗೋದು ಯಾವಾಗ ಅಂದರೆ, ನೀವು ಅದನ್ನ ನೋಡಿ ಆನಂದ ಪಟ್ರೆ. ನೀವೆಲ್ಲ ನಿಮ್ಮದೇ ಕತೆ ಮಾತಾಡ್ತಾ ಕೂತ್ಕೊಂಡ್ರೆ ಕಲೆ ಸಾರ್ಥಕವಾಗೋದಿಲ್ಲ. ನಾವೆಲ್ಲ ಉದ್ಧಾರ ಆಗಬೇಕು ಅಂದರೆ, ನಮ್ಮ ಎದುರಿಗೆ ಒಂದು ಒಳ್ಳೇದು ನಡೀತಿದ್ದಾಗ, ಒಂದು ಪವಿತ್ರವಾದದ್ದು ನಡೀತಿದ್ದಾಗ ನಮ್ಮ ಮನಸ್ಸು ತೆರಿಬೇಕು. ಅದಕ್ಕೆ ಮನಸ್ಸು ತೆರೆದು ಕೂತ್ಕೊಂಡು ಅದನ್ನು ನೋಡಬೇಕು, ಆಸ್ವಾದಿಸ್ಬೇಕು. ಹಳ್ಳಿ ಜನ ಒಂಚೂರು ಹೆಚ್ಚು ಕಡಿಮೆ ಉದ್ದ ತುಂಡ ಹಾಡ್ತಾರೆ. ಅವೆಲ್ಲವನ್ನು ಬಹಳ ಪ್ರೀತಿಯಿಂದ ಆಸ್ವಾದಿಸ್ಬೇಕು, ಕೇಳಬೇಕು. ಮನುಷ್ಯನಿಗೆ ಇಷ್ಟು ಹೇಳ್ಬಿಟ್ಟು ಮುಗಿಸ್ತೀನಿ. ಈಗ ನಾನು ಕೃಷ್ಣೇಗೌಡ, ನಾನು ಇಂಥ ಊರಿನವನು, ಇಂಥವ್ರ ಮಗ, ಇಂಥವ್ರ ತಂದೆ, ಇಂಥವ್ರಿಗೆ ತಾತ, ನಾನು ಇಂಥವ್ರಿಗೆ ಮಾವ, ಇಂಥವ್ರಿಗೆ ಚಿಕ್ಕಪ್ಪ, ಹೌದಲ್ವಾ? ಹಂಗೆ ಎಲ್ರಿಗೂ ಇರುತ್ತೆ. ಈಗ ನಮಗೆಲ್ಲ ಒಂದು ವ್ಯಕ್ತಿತ್ವ ಇರುತ್ತಲ್ವ. ನಾಟಕ ಏನು ಅಂದರೆ, ಎಲ್ಲ ಮನುಷ್ಯರಿಗೂ ನಾನು ಅಲ್ಲದೆ ಇರೋದೇನೋ ಆಗಬೇಕು ಅಂತ ಆಸೆ ಇರುತ್ತೆ. ಈಗ ಯಾರೋ ಈಗ ನೆನ್ಮೊನ್ನೆ ಇಲ್ಲಿ ನಿಮ್ಮೂರಲ್ಲಿ ಓಡಾಡ್ತಾ ಇದ್ದ ಧರ್ಮರಾಯ ಆಗ್ತಾನೆ, ಮನೋಜು ಭೀಮ ಆಗ್ತಾನೆ, ಜಗದೀಶು ಕೃಷ್ಣ ಆಗ್ತಾನೆ. ಎಲ್ರಿಗೂ ಏನು ಆಸೆ ಆಗಿರುತ್ತೆ, ನಾನು ಏನಲ್ವೋ ಅದಾಗಬೇಕು ಅಂತ. ನಿಮಗೆ ಗೊತ್ತಲ್ವಾ, ಕೋಟ್ಯಾಂತರ ಸಂಪಾದನೆ ಮಾಡುವಂಥ ಕಲಾವಿದರುಗಳು ಇರ್ತಾರಲ್ಲ, ಅವರು ಕೂಡ ಏನು ಮಾಡಬೇಕು ಅಂದ್ರೆ ಒಂದು ಹುಚ್ಚಿನ ಪಾಠ ಮಾಡಬೇಕು ಅಂತ ಆಸೆ ಪಡ್ತಾ ಇರ್ತಾರೆ, ಒಬ್ಬ ಭಿಕ್ಷುಕನ ಪಾಠ ಮಾಡಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಮನುಷ್ಯನ ಒಂದು ಆಸೆ ಏನು ಅಂದರೆ, ನಾನು ಅಲ್ಲದೆ ಇರೋದು ಇನ್ನೊಂದು ಆಗಬೇಕು ಅಂತ. ಕಲೆಯನ್ನು ಆಸ್ವಾದಿಸುವವರು, ಕಲೆಯನ್ನು ನೋಡೋರಿಗೆಲ್ಲ ಒಂದು ಆಸೆ ಏನಿರ್ತದೆ ಅಂದರೆ, ನಮ್ಮ ಪ್ರಪಂಚ ಇದ್ದೇ ಇದೆಪ್ಪ, ನಾಳೆ ಎದ್ದು ಕೋಳಿ ಕಚ್ಚಾಕ್ಬೇಕು, ನಾಳೆ ಎದ್ದು ಹೊಲಕ್ಕೆ ಗದ್ದೆಗೆ ತೋಟಕ್ಕೆ ಹೋಗ್ಬೇಕು, ನಾಳೆ ಏನೋ ಕೆಲಸ ಅವೆ, ನಾಳೆ ಯಾರೋ ನೆಂಟರು ಬರ್ತಾರೆ, ಅವ್ರು ಅಡುಗೆ ಮಾಡಬೇಕು. ಆದರೆ ಈ ಎಲ್ಲ ಭಂಗ ಬಿಟ್ಟು ಇಲ್ಲಿ ನೋಡುವಷ್ಟು ಕಾಲ ಬೇರೆದೊಂದು ಪ್ರಪಂಚಕ್ಕೆ ಹೋಗ್ಬೇಕು, ಬೇರೆ ಪ್ರಪಂಚ, ಬೇರೆ ಕಾಲಕ್ಕೆ ಹೋಗ್ಬೇಕು. ಒಂದು 5-10 ಸಾವಿರ ವರ್ಷ ಹಿಂದಕ್ಕೆ ಹೋಗ್ತೀರಿ, ಅದು ನೋಡಿ ಆನಂದ ಪಡ್ತೀವಿ. ಇವು ಮನುಷ್ಯನ ಮೂಲಭೂತ ಗುಣ. ಬಂಧುಗಳೇ, ಇವತ್ತು ಇದೊಂದು ಪವಿತ್ರವಾದ ದಿನ. ನಿಮ್ಮೂರಿನವರು ಹಾಗೆ ಭಾವಿಸಿದ್ದಾರೆ ಪವಿತ್ರವಾದ ದಿನ ಅಂತ.
ಇನ್ಮೇಲೆ ನಮ್ಮ ರಾಜಕಾರಣ ನಮ್ಮವು. ರಾಜಕಾರಣ ಇಲ್ಲದೆ ಯಾವ ದೇಶವೂ ಇರೋದಿಲ್ಲ, ಯಾವ ಸಮಾಜವೂ ಇರೋದಿಲ್ಲ. ಆದರೆ ಅದು ಒಂದೇ ಊರಲ್ಲಿ ನಡಿಬೇಕಾಗಿಲ್ಲ, ಅದರಲ್ಲೇನೋ ಬೇರೆ ನಡಿಬೇಕಲ್ವಾ. ಅದರಿಂದ ಒಂದು ಹೊಸ ಅಧ್ಯಾಯ ಶುರುವಾಗಿದೆ, ಅದು ಮುಂದುವರಿಲಿ. ಈ ಎಲ್ಲ ಕಲಾವಿದರಿಗೂ ನಿಮ್ಮ ಪ್ರೋತ್ಸಾಹ ಸಿಕ್ಕಲಿ. ನೀವೆಲ್ಲರೂ ಅವ್ನು ನಿಮ್ಮ ಕಡೆಯವನೋ, ನಿಮ್ಮ ಅಣ್ತಮ್ಮನೋ, ಬೇರೆಯವನೋ ಏನೋ ಅವ್ರು ನೋಡಿ ಸಂತೋಷ ಪಡಿ, ಚಪ್ಪಾಳೆ ಹೊಡೀರಿ, ಬೆಂತಟ್ರಿ, ಚೆನ್ನಾಗಿ ಮಾಡಿದೆ ಅಂತೇಳಿ. ನಾಳೆ ಸಿಕ್ಕಿದಾಗ ಅವನಿಗೆ ನೆನೆ ಚೆನ್ನಾಗಿ ಮಾಡಿದೆ ಅಂತೇಳಿ ಸಂತೋಷ ಆಗತ್ತೆ, ಸಾರ್ಥಕ ಆಗತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಗ್ರಾಮ ದೇವತೆಗಳು ನಿಮ್ಮನ್ನು ಹರಿಸಲಿ. ಇಲ್ಲಿಗೆ ಅಕ್ಕಪಕ್ಕದ ಗ್ರಾಮಸ್ಥರು ಬಂದಿರ್ತಾರೆ ಅಂತ ನನಗೆ ಗೊತ್ತು. ಆ ಎಲ್ರಿಗೂ ನಾನು ನಮಸ್ಕಾರಗಳನ್ನ ಹೇಳಿ, ಈ ನಾಟಕ ಯಶಸ್ವಿ ಆಗಲಿ, ಬಹಳ ಚೆನ್ನಾಗಿ ನಡೀಲಿ. ಕಲಾವಿದರು ಅವರ ಶಕ್ತಿ ಮೀರಿ ಹಾಡಲಿ, ಅಭಿನಯಿಸಲಿ, ನಾವೆಲ್ಲರೂ ಆನಂದ ಪಡುವಂಗಾಗಲಿ ಅಂತ ಹೇಳಿ ನಾನು ಜಾಸ್ತಿ ಮಾತಾಡೋದು ಏನೋ ಗೊತ್ತಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವಾದ್ಯದವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಪ್ರೊಫೆಸರ್ ಕೃಷ್ಣೇಗೌಡರು ನಾಟಕವನ್ನು ಕುರಿತು ನಾಟಕದ ಬಗ್ಗೆ ಒಂದು ಹಾಡನ್ನು ಹಾಡ್ತಾರೆ ನಮ್ಮ ಮುಂದೆ. ವಾದ್ಯಗೋಷ್ಠಿಯವರು ನಮ್ಮ ಅನಿಲ್ ಕುಮಾರ್ ಅವರು ತಡವಾಗಿ ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಭಾರತ ಭೂಮಿ ಮರುಸ್ವಾಮಿಗೌಡರು ನಾನೊಂದು ಹಾಡು ಹೇಳಬೇಕು ಅಂತ ಹೇಳಿದ್ದಾರೆ. ಒಂದು ನಾಟಕದ ಹಾಡೇ ಹಾಡ್ತೀನಿ. ಕುರುಕ್ಷೇತ್ರ ನಾಟಕದಲ್ಲಿ ಕೃಷ್ಣ ಹಾಡು ಒಂದು ಹಾಡು. ಭಾರತ ಭೂಮಿ ಜಯಿಸಿ ದುರಾಟ ಸಮಾನ ಶೌರ್ಯ ಸಾಹಸದಲ್ಲಿ ರಾಜಿಸುವ ಸುಜೋಲ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಟ ಸಮಾನ ಶೌರ್ಯ ಸಾಹಸದಲ್ಲಿ ರಾಜಿಸುವ ಸಹೋದ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಟ. ಕರೆಸಿ ಗಣಿ ಅನುಜಾತರ, ಕರೆಸಿ ಗಣಿ ಅನುಜಾತರ, ಕರೆಸಿ ಗಣಿ ಅನುಜಾತರ. ಧರೆಯ ನಿತ್ತು ಖ್ಯಾತಿ ಪಡೆ, ಧರೆಯ ನಿತ್ತು ಖ್ಯಾತಿ ಪಡೆ, ಧರೆಯ ನಿತ್ತು ಖ್ಯಾತಿ ಪಡೆ. ಸುಖಿಯಾಗುವೀರ ಭಾರತ ಭೂಮಿ ಜಯಿಸಿ ದುರಾಟ ಸಮಾನ ಶೌರ್ಯದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಟ. ವೈರವನೇ ನೀಗಿ ನೀ ಸೈರಳೆಯ ತಾಳೈ, ವೈರವನೇ ನೀಗಿ ನೀ ಸೈರಳೆಯ ತಾಳೈ, ವೈರವನೇ ನೀಗಿ ನೀ ಸೈರಳೆಯ ತಾಳೈ. ಬಾಳೈ ಬಲು ಧರ್ಮ ಇರುತ್ತ ಸುಗುಣ ಚರಿತ ಕರುಣ ಭರಿತ ಫಲಗುಣ ನೆನೆಸಿ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಫಲಗುಣ ನೆನೆಸಿ. ಕೊರೆ ಧರೆಯ ಭಾರತ ಭೂಮಿ ಜಯಿಸಿ ದುರಾಟ ಸಮಾನ ಶೌರ್ಯ ಸಾಹಸದಲ್ಲಿ ರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ, ಭಾರತ ಭೂಮಿ, ಭಾರತ ಭೂಮಿ ಜಯಿಸಿ ದುರಾಟ. ಸುಧಾ ಸಮುದ್ರ ಅಂತ ಕವಿರತ್ನ ಕಾಳಿದಾಸರು ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ರಾಜ್ಕುಮಾರ್ ಹಾಡಿರುವಂಥ ಒಂದು ಸಂಸ್ಕೃತದ ಹಾಡಿದೆ. ರಾಜ್ಕುಮಾರ್ ಜಾಸ್ತಿ ಓದಿಲ್ಲ, ನಾವೆಲ್ಲ ಓದಿರುವಷ್ಟು ಓದಿಲ್ಲ, ಇವ್ರು ಓದಿರುವಷ್ಟು ಓದಿಲ್ವೇನೋ, 3ನೇ ಕ್ಲಾಸು. ಆದರೆ ಒಂದು ಅಕ್ಷರ ಹೆಚ್ಚು ಕಡಿಮೆ ಆಗ್ದಂಗೆ ಆಡ್ತಾರೆ. ಎಷ್ಟು ಚೆನ್ನಾಗಿ ಆಡ್ತಾರೆ.
ಸುಧಾ ಸಮುದ್ರಾಂತ ಹೃದ್ಯನ್ಮಣಿ ದೀಪ ಸಂಭ್ರೋಢ ಬಿಲ್ವಾಟ ಶ್ರೀಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯೇ ಕೃತ್ತಿವಾಸ ಪ್ರಿಯೇ ಸರ್ವಲೋಕ ಪ್ರಿಯೇ ಪಲ್ಲಕಿ ವಾದನ ಪ್ರಕ್ರಿಯಾಲೋಲ ಕಾಲೀನಲಾಬದ್ಧ ತಾಟಂಕ ಭಾಷಾ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ದೇವದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ವಾಗೇಶ ವಾಯುಭಗ್ನಿಕೋಟೀರ ಮಾಣಿಕ್ಯ ಸಂತುಷ್ಟ ಬಾಲಾತ್ಮೋತ್ತಮಲಾಕ್ಷಾರ ಕಾರುಣ್ಯ ಲಕ್ಷ್ಮೀ ಗೃಹೀತಾಂಗಿ ಪದ್ಮದ್ವಯೇ ಅದ್ವಯೇ ಸುರುಚಿರನವರತ್ನ ಪೀಠಸ್ಥಿತೆ ಸುಸ್ಥಿತೆ ಶಂಖ ಪದ್ಮದ್ವಯೋಪಾಶ್ರಿತೆ ಆಶ್ರಿತೆ ದೇವಿ ದುರ್ಗಾವಟು ಕ್ಷೇತ್ರ ಪಾಲಯನ್ವಿತೆ ಮತ್ತ ಮಾತಂಗ ಕನ್ಯಾ ಸಮೂಹಾನ್ವಿತೆ ಸರ್ವಯಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವವರ್ಣಾತ್ಮಿಕೆ ಸರ್ವಮುದ್ರಾತ್ಮಿಕೆ ಸರ್ವರೂಪೇ ಜಗನ್ಮಾತೃಕೆ ಹೇ ಜಗನ್ಮಾತೃಕೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಗಳನ್ನ ಸುಲಲಿತವಾಗಿ ಆಡುವಂಥ ಕಲೆ ಅವರೊಬ್ಬರಿಗೆ ಮಾತ್ರ ಸಾಧ್ಯ. ಧನ್ಯವಾದಗಳು ಸರ್ ನಿಮಗೆ. ಡ್ರಾಮಾ ಸೀನ್ಸ್ ಮಾಲೀಕರಾದಂಥ ಮಾಲೀಕರಿಗೆ ಗೌರವ, ಸ್ವಾಮಿಯವರಿಗೆ ಗೌರವ ಸಮರ್ಪಣೆ. ಜಗದೀಶ್ ಅವರು ಸ್ವಾಮಿಯವರಿಗೆ ಮತ್ತು ತಂಡಕ್ಕೆ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ನಾಟಕ ಮಂಡಳಿಯನ್ನು ಕೇಳ್ತಿದ್ದೀನಿ. ಕೃಷ್ಣೇಗೌಡ ಸರ್ ಅವರಿಗೆ ಹಾಗೂ ಅವರು ಜೊತೆಯಲ್ಲಿರ್ತಕ್ಕಂಥ MS ಮರಸ್ವಾಮಿಗೌಡರವರಿಗೆ, ಯಜಮಾನರುಗಳಿಗೆ, ವೇದಿಕೆಯಲ್ಲಿರುವ ಎಲ್ಲ ಬಂಧುಗಳಿಗೂ ಸಹ ವಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಸಹ ವಂದನೆ ಸಲ್ಲಿಸ್ತಿದ್ದೀನಿ. ಮುಂಭಾಗದಲ್ಲಿರ್ತಕ್ಕಂಥ ತಮಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ನಾಟಕ ಪ್ರಾರಂಭವಾಗ್ತದೆ. ಎಲ್ಲರೂ ಸಹ ಅವರನ್ನು ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿ. ಧನ್ಯವಾದಗಳು. ಸ್ವಾಗತ ಮಾಡಿದ MD ಮರಸ್ವಾಮಿಗೌಡರು, ನಿರೂಪಣೆ ಮಾಡಿದ M ಜಯರಾಮ್ ಅವರು ನಾಟಕ ಮಂಡಳಿಯ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ನಮಸ್ಕಾರಗಳು. ಮುಳ್ಳೂರಪ್ಪರ MS ರಾಜು ನಾಟಕ ಮಂಡಳಿಯ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾರು? ಸಿದ್ದರಾಜು. ಈ ನಾಟಕದ ಒಂದು ಪ್ರಾರಂಭ ಮಾಡಿ ಇವತ್ತು ಯಶಸ್ಸಾಗಬೇಕಾದ್ರೆ ಕಾರಣಕರ್ತರಾದಂಥ ಸಿಲೇಗೌಡರು ದಿವಾಕರ ಮತ್ತು ಪುಟ್ಟಸಿದ್ದೇಗೌಡರ ಮಗ ಸಿದ್ದರಾಜ್ ಅವರು ನಾಟಕ ಮಂಡಳಿಯ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಪಟೇಲ್ ಕೆಂಪೇಗೌಡರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶಾಲು ಇಲ್ಲೊಂದ ಇವ್ರಿಗೆ ಇಲ್ಲಿ ಬನ್ನಿ. ವಾದ್ಯಗೋಷ್ಠಿ ಅವರು ಇದೆಯಾ? ಅದನ್ನ ಎಲ್ಲ ತಂದಿದ್ದೀನಿ. ಎಲ್ಲ ವಾದ್ಯಗೋಷ್ಠಿ ಮೇಕಪ್ ಕರ್ಕೊಂಡು ಹೋಗಿ ನಾಟಕ